ಈ ಜಗತ್ತಿನಲ್ಲಿ ಪ್ರತಿ ವರ್ಷ ಸಾವಿರಾರು ಮೂವೀಸ್ ಹಾಗೂ ವೆಬ್ ಸೀರೀಸ್ ಗಳು ಲಾಂಚ್ ಆಗುತ್ತೆ. ಆದ್ರೆ ಈ ಕಥೆಗಳ ರಾಶಿಯಲ್ಲಿ ನಿಮ್ಗೆ ಇಷ್ಟ ಆಗೋ ಕತೆ ವಿವರಿಸೋ ಚಾನಲ್ ಮಿಥಿಲೋ ಪ್ರೊಡಕ್ಷನ್ಸ್. ಜನರು ಯಾವತ್ತು ನನ್ನ ಕೇಳ್ತಾರೆ ಟೈಲರ್ ಡರ್ಡನ್ ಬಗ್ಗೆ ನಿಮ್ಗೆ ಗೊತ್ತಾ ಅಂತ. ಬಟ್ ವೇಟ್, ನಮ್ಮ ಮೇನ್ ಕ್ಯಾರೆಕ್ಟರ್ ನ ಬಾಯಲ್ಲಂತೂ ಈ ವ್ಯಕ್ತಿ ಗನ್ನ ಇಟ್ಟಿದ್ದಾನೆ. ಆದ್ರೆ ಅದಕ್ಕೂ ಇಂಪಾರ್ಟೆಂಟ್ ಏನಂದ್ರೆ ಈ ಬಿಲ್ಡಿಂಗ್ ನ ಮುಂದೆನೆ 12 ಬಿಲ್ಡಿಂಗ್ ಗಳಿವೆ ಮತ್ತೆ ಅದರ ಕೆಳಗೆ ಬಾಂಬ್ಸ್ ನ ತುಂಬಿಟ್ಟಿದ್ದಾರೆ. ಮತ್ತೆ 2 ನಿಮಿಷದಲ್ಲಿ ಅದು ಎಕ್ಸ್ಪ್ಲೋಡ್ ಆಗುತ್ತೆ. ಮತ್ತೆ ಈ ಬಿಲ್ಡಿಂಗ್ಸ್ ಗಳೇನು ಸಾಮಾನ್ಯವಾದ ಬಿಲ್ಡಿಂಗ್ಸ್ ಅಲ್ಲ, ಇವೆಲ್ಲ ಬಿಲ್ಡಿಂಗ್ಸ್ ಗಳು ಬ್ಯಾಂಕ್ಸ್ ನ ಹೆಡ್ ಕ್ವಾರ್ಟರ್ಸ್. ಮತ್ತೆ ಇವೆಲ್ಲ ಬ್ಲಾಸ್ಟ್ ಆಗ್ಬಿಟ್ರೆ ದೇಶದ ಆರ್ಥಿಕತೆಗೆ ತುಂಬಾನೇ ದೊಡ್ಡ ಪೆಟ್ಟು ಬೀಳುತ್ತೆ. ಮತ್ತೆ ಜನರ ಕತೆ ಏನಾಗುತ್ತೆ, ಇವನ್ ಹೆಸರು ಬಾಬ್ ಅಂತ. ಮತ್ತೆ ಇವರು ಇರೋದು ಹಾಸ್ಪಿಟಲ್ ನಲ್ಲಿ. ಪ್ರೋಸ್ಟೇಟ್ ಕ್ಯಾನ್ಸರ್ ಆದವರೆಲ್ಲ ಇಲ್ಲೇ ಬರ್ತಾರೆ. ಆದ್ರೆ ನಮ್ಮ ಮೇನ್ ಕ್ಯಾರೆಕ್ಟರ್ ಇಲ್ಲಿ ಯಾಕೆ ಬಂದಿರೋದು? ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಫೈಟ್ ಕ್ಲಬ್ ಮೂವಿನ. ಈ ಮೂವಿ ತುಂಬಾನೇ ಕನ್ಫ್ಯೂಸಿಂಗ್ ಆಗಿರುತ್ತೆ, ಆದ್ರೆ ಇಂಟ್ರೆಸ್ಟಿಂಗ್ ಕೂಡ ಆಗಿದೆ. ಈ ಮೂವಿನಂತೂ ನಮ್ಮ ಭಾರತದ ಯೂತ್ ನೋಡ್ಲೇಬೇಕು, ಯಾಕಂದ್ರೆ ಇದ್ರಲ್ಲಿದೆ ಫಿಲಾಸಫಿ. Look at your hand. The first soap was made from the ashes of heroes, like the first monkey shot into space. Without pain, without sacrifice, we would have nothing. ಮತ್ತೆ ಇದೆ ಫೈಟ್, ಹಾಗೆ ನಿಮ್ಮ ತಲೆಯನ್ನೇ ತಿರುಗಿಸೋ ಎಂಡಿಂಗ್. ಹೇಗೆ ಒಂದು ಐಕ್ಯ ಕಂಪನಿಯಲ್ಲಿ ಕೆಲಸ ಮಾಡಿ ಮಾಡಿ ಸುಸ್ತಾಗಿರೋ ನಮ್ಮ ಮೇನ್ ಕ್ಯಾರೆಕ್ಟರ್ ಪೂರ್ತಿ ಸಮಾಜನೇ ಹೇಗೆ ಅಲ್ಲಾಡ್ಸ್ಬಿಡ್ತಾನೆ ಅಂತ. ಈ ಸ್ಟೋರಿ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ, ಬಿಕಾಸ್ ಫೈಟ್ ಕ್ಲಬ್ ನ ಮೊದಲ ರೂಲ್ ನೀವು ಫೈಟ್ ಕ್ಲಬ್ ನ ಬಗ್ಗೆ ಮಾತಾಡಲ್ಲ. ಸೊ ಹೀಗಾಗಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೂವಿನ. ಇದು ಒಂದು ಸಪೋರ್ಟ್ ಗ್ರೂಪ್ ಆಗಿರುತ್ತೆ, ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಇರೋ ಮೆನ್ ನ ಸಪೋರ್ಟ್ ಮಾಡೋಗೋಸ್ಕರ. ಆದ್ರೆ ನಮ್ಮ ಮೇನ್ ಕ್ಯಾರೆಕ್ಟರ್ ಗೆ ಯಾವ್ದು ಕಾಯಿಲೆ ಇಲ್ಲ. ಹಾಗಿದ್ರೆ ಇವನು ಯಾಕೆ ಇಲ್ಲಿ ಬಂದಿದ್ದು? ಸೊ ಬನ್ನಿ ರಿವೈಂಡ್ ಮಾಡೋಣ. 6 ತಿಂಗಳವರೆಗೂ ನಮ್ಮ ಮೇನ್ ಕ್ಯಾರೆಕ್ಟರ್ ಗೆ ಸರಿಯಾಗಿ ನಿದ್ದೆನೆ ಬಂದಿರ್ಲಿಲ್ಲ, ಇನ್ಸೋಮ್ನಿಯಾ ಇತ್ತು. ಇದರಿಂದಾಗಿ ಅವನ ಮೆಂಟಲ್ ಸ್ಟೇಟ್ ಹಾಳಾಗೋಗಿತ್ತು. ಎಲ್ಲ ದೂರವಾಗಿ ಕಾಣ್ತಾ ಇತ್ತು. ಮತ್ತೆ ಎಲ್ಲ ಕೂಡ ಒಂದರೊಂದರ ಕಾಪಿ ಅಂತ ಅನ್ಸ್ತಾ ಇತ್ತು. ಅವನ ತಲೆಯಲ್ಲಿ ಓಡ್ತಾ ಇತ್ತು, ಈ ದೊಡ್ಡ ದೊಡ್ಡ ಕಾರ್ಪೊರೇಷನ್ ಗಳೇ ಎಲ್ಲದಕ್ಕೂ ಹೆಸರು ಕೊಡೋದು ಅಂತ. ಅವರುಗಳೇ ಕ್ರೆಡಿಟ್ ತಗೊಳ್ಳೋದು. ಎಕ್ಸಾಂಪಲ್ ಗೆ ದ IBM ಸ್ಟೆಲ್ಲರ್, ದ ಮೈಕ್ರೋಸಾಫ್ಟ್ ಗ್ಯಾಲಕ್ಸಿ, ಮತ್ತೆ ದ ಪ್ಲಾನೆಟ್ ಸ್ಟಾರ್ಬಕ್ಸ್, ಆ ರೀತಿ ಅಂತ ದೊಡ್ಡ ಕಂಪನೀಸ್. ಅಲ್ಲಿಗೆ ಇವನ ಬಾಸ್ ಬಂದು ಇವನಿಗೆ ಒಂದು ಕೆಲಸನ ಕೊಡ್ತಾರೆ. ಇವರು ಇವನಿಗೆ ಫ್ಲೈಟ್ ಬುಕ್ ಮಾಡಿಟ್ಟಿದ್ದಾರೆ. ಅಂದ್ರೆ ಇವನು ಇವಾಗ ಕೆಲ್ಸಕ್ಕೆ ಹೋಗ್ಬೇಕು ಒಂದ್ ಕಡೆ. ನಮ್ಮ ಮೈನ್ ಕ್ಯಾರೆಕ್ಟರ್ ತುಂಬಾನೇ ಸ್ಟ್ರೆಸ್ಫುಲ್ ಜೀವನವನ್ನ ಬದುಕ್ತಾ ಇದ್ದಾನೆ. ಜಾಬ್ ಐಕಿಯಾ ಕಂಪನಿಯಲ್ಲಿ ಇದ್ರು ಕೂಡ ತುಂಬಾನೇ ಸ್ಟ್ರೆಸ್ಫುಲ್ ಆಗಿದೆ ಗುರು. ಅವನ ಮನೆಯಲ್ಲಿ ಎಲ್ಲಾ ಫರ್ನಿಚರ್ಸ್ ಇದ್ರು ಕೂಡ ಅವನಿಗೆ ನಿಜವಾಗ್ಲೂ ಎಂಟಿ ಫೀಲ್ ಆಗುತ್ತೆ. ಅವನಿಗೆ ಇನ್ಸೋಮ್ನಿಯಾ ಇದೆ, ಸರಿಯಾಗಿ ನಿದ್ದೆ ಮಾಡೋಕು ಟೈಮ್ ಸಿಗಲ್ಲ. ಅದಕ್ಕೆ ಅವನು ಒಂದು ಹಾಸ್ಪಿಟಲ್ಗೆ ಬರ್ತಾನೆ. ಅವ್ನು ಕೇಳ್ತಾನೆ ಏನಾದ್ರೂ ಔಷಧಿ ಇದ್ರೆ ಕೊಡಿ ಅಂತ. ಆದ್ರೆ ಡಾಕ್ಟರ್ ಹೇಳ್ತಾರೆ ನೀನ್ ನಿದ್ರೆ ಮಾಡ್ಬೇಕು ಸರಿಯಾಗಿ ಅಂತ. ಬಟ್ ಇವ್ನು ಹೇಳ್ತಾನೆ ನನ್ಗೆ ನೋವು ಆಗ್ತಾ ಇದೆ, ನಿಮ್ಗೆ ನನ್ನ ನೋವನ್ನ ಅರ್ಥ ಮಾಡ್ಕೊಳಕ್ ಆಗಲ್ವಾ ಅಂತ. ಬಟ್ ಡಾಕ್ಟರ್ ಹೇಳ್ತಾರೆ ನಿನ್ಗೆ ನೋವು ಅಂದ್ರೆ ಏನು ಅಂತ ಗೊತ್ತಾಗ್ಬೇಕಂದ್ರೆ ಸ್ವಲ್ಪ ದೂರದಲ್ಲೇ ಅಲ್ಲಿ ಒಂದು ಸಪೋರ್ಟ್ ಗ್ರೂಪ್ ಇದೆ. ಮತ್ತೆ ಅದು ಬುಧವಾರ ಓಪನ್ ಆಗುತ್ತೆ. ಅಲ್ಲಿ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಇರೋ ಪುರುಷರೆಲ್ಲ ಬರ್ತಾರೆ, ನೀನು ಹೋಗಿ ನೋಡು ಅಂತ. ಇಲ್ಲಿ ಬಂದು ಅವನು ಕೂತ್ಕೊಳ್ತಾನೆ. ಇಲ್ಲಿ ನೋಡಿದ್ರೆ ಎಲ್ಲರೂ ಅಳ್ತಾ ಇದ್ರು. ಅವ್ರ ತನ್ನ ಕಥೆಯನ್ನ ಹೇಳ್ತಾ ಇದ್ರು, ಹೇಗೆ ಟೆಸ್ಟಿಕಲ್ಸ್ ರಿಮೂವ್ ಆದ ನಂತರ ಅವರ ಜೀವನದಲ್ಲಿ ಎಂತ ದುರ್ಘಟನೆಗಳು ನಡೀತು ಅಂತ. ಮ್ಯಾರೇಜ್ ನಿಂತು ಹೋಗೋದು ಅಥವಾ ಲವರ್ ಬಿಟ್ಟು ಹೋಗೋದು. ಅಂಡ್ ಹಾಗೆ ಅವರೆಲ್ಲರಿಗೂ ಹೇಳ್ತಾರೆ ಒಬ್ಬೊಬ್ರನ್ನ ಹಗ್ ಮಾಡ್ಕೊಳಕ್ಕೆ. ಮತ್ತೆ ಇವನೇ ಬಾಬ್. ಸೊ ಬಾಬ್ಗೆ ಈ ರೀತಿ ಕತೆ ಹೇಗಾಯ್ತು ಅಂತ ಹೇಳೋದಿದ್ರೆ ಅವನೊಬ್ಬ ಬಾಡಿ ಬಿಲ್ಡರ್ ಆಗಿದ್ದ, ಪರ್ಫೆಕ್ಟ್ MMA ಬಾಕ್ಸರ್ ಎಲ್ಲ ಆಗಿದ್ದ. ಆದ್ರೆ ಅವನು ತುಂಬಾನೇ ಸ್ಟೆರಾಯ್ಡ್ಸ್ ನ ಯೂಸ್ ಮಾಡ್ತಾ ಇದ್ದ. ಇದರಿಂದಾಗಿ ಅವನ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಯ್ತು, ಟೆಸ್ಟೋಸ್ಟೆರಾನ್ಸ್ ತುಂಬಾನೇ ಹೈ ಆಗೋದು. ಅಂಡ್ ಅದರಿಂದ ಅವನಿಗೆ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಕೂಡ ಆಯ್ತು. ಅದರಿಂದಾಗಿ ಅವನು ಬ್ಯಾಂಕ್ರಪ್ಟ್ ಆಗ್ಬಿಟ್ಟ. ಅವನಿಗೆ ಡಿವೋರ್ಸ್ ಆಯ್ತು. ಮತ್ತೆ ಅವನ 2 ಮಕ್ಕಳು ಕೂಡ ಅವನನ್ನ ಬಿಟ್ಟು ಹೋಗ್ಬಿಟ್ರು. ಫೋನ್ ಕಾಲ್ ಕೂಡ ಎತ್ತಲ್ಲ. ಮತ್ತೆ ನಮ್ಮ ಮೇನ್ ಕ್ಯಾರೆಕ್ಟರ್ ಕೂಡ ಅವನನ್ನ ಹಗ್ ಮಾಡ್ಬಿಡ್ತಾನೆ. ಆದ್ರೆ ಮೇನ್ ಕ್ಯಾರೆಕ್ಟರ್ ಗೆ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಇರ್ಲಿಲ್ಲ. ಆದ್ರೂ ಕೂಡ ಅವನು ಇಲ್ಲಿ ಬಂದಿದ್ದ ನೆಮ್ಮದಿಗೋಸ್ಕರ, ಫ್ರೀಡಮ್, ಸ್ವಾತಂತ್ರ್ಯಕ್ಕೋಸ್ಕರ. ಅವನ್ಗೆ ಅನ್ಸುತ್ತೆ ಎಲ್ಲ ಹೋಪ್ಸ್, ಆಶಯಗಳನ್ನ ಬಿಟ್ಟು ಬಿಡೋದೆ ಸ್ವಾತಂತ್ರ್ಯ ಅಂತ. ಮತ್ತೆ ಅವನು ಕೂಡ ಅಳ್ತಾನೆ ಸರಿಯಾಗಿ. ಮತ್ತೆ ಅಫ್ಕೋರ್ಸ್ ಅವನಿಗೆ ಈ ರಾತ್ರಿ ಸರಿಯಾಗಿ ನಿದ್ದೆ ಬಂತು. ಅಂಡ್ ಹಾಗೆ ಅವನು ಇದಕ್ಕೆ ಅಡಿಕ್ಟ್ ಆಗ್ಬಿಟ್ಟಾಗ ಅಂತೂ ಎಲ್ಲ ಸಪೋರ್ಟ್ ಗ್ರೂಪ್ಸ್ಗೂ ಕೂಡ ಹೋಗೋಕೆ ಸ್ಟಾರ್ಟ್ ಮಾಡ್ದ. ಅವನಿಗೆ ಯಾವ್ದೇ ರೋಗ ಇಲ್ದಿದ್ರು ಕೂಡ ಅವನಿಗೆ ಅಲ್ಲಿ ಸ್ವಾತಂತ್ರ್ಯ ಸಿಗ್ತಾ ಇತ್ತು, ನೆಮ್ಮದಿ ಸಿಗ್ತಾ ಇತ್ತು. ಅದಕ್ಕೆ ಅವನು ಯಾವ್ದಾವ್ದೋ ರೋಗ ಇದೆ ಅಂತ ಹೇಳ್ಕೊಂಡು ಸಪೋರ್ಟ್ ಗ್ರೂಪ್ಸ್ ಗೆ ಹೋಗ್ತಾ ಇದ್ದ. ಮತ್ತೆ ಅವನು ಈ ಸಲ ಟ್ಯೂಬರ್ಕ್ಯುಲೋಸಿಸ್ ನ ಸಪೋರ್ಟ್ ಗ್ರೂಪ್ ಗೆ ಬಂದಿದ್ದ. ಅಂಡ್ ಅಲ್ಲಿ ಮೆಡಿಟೇಷನ್ ಕೂಡ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಪ್ರಾಕ್ಟೀಷನರ್ ಗೈಡ್ ಮಾಡ್ತಾ ಇದ್ದಾರೆ ಹೇಗೆ ಬ್ರೀತ್ ಮಾಡ್ಬೇಕು ಅಂತ. ಇವನು ತನ್ನ ನಾವು ಒಂದು ಕೇವ್ ನಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ತಾನೆ. ಅಂಡ್ ಹಾಗೆ ಪ್ರಾಕ್ಟೀಷನರ್ ಹೇಳ್ತಾರೆ ನೀವು ಆ ಕೇವ್ ನಲ್ಲಿ ನಿಮ್ಮ ಪವರ್ ಅನಿಮಲ್ ನ ನೋಡ್ತೀರಾ ಅಂತ. ಮತ್ತೆ ಇದಂತೂ ಒಂದು ಪೆಂಗ್ವಿನ್ ಆಗಿದೆ. ಅಂಡ್ ಇದು ಸ್ಲೈಡ್ ಮಾಡ್ಕೊಂಡು ಹೋಗ್ಬಿಡುತ್ತೆ. ಅವನ್ಗಂತೂ ಇದೇನೋ ಅರ್ಥ ಆಗಿಲ್ಲ. ಅಂಡ್ ಹಾಗೆ ಅವನು ಬಾಬ್ ನ ಹತ್ರ ಬರ್ತಾನೆ. ಮತ್ತೆ ಪ್ರತಿ ವಾರ ಅವನು ಬರ್ತಾನೆ ಇರ್ತಾನೆ. ಬಾಬ್ ಕೂಡ ಅವನ ಹಗ್ ಮಾಡ್ಕೊಳ್ತಾನೆ. ನಮ್ಮ ಮೇನ್ ಕ್ಯಾರೆಕ್ಟರ್ ನ ಜೀವನದಲ್ಲಿ ಎಲ್ಲ ಸರಿಯಾಗಿ ನಡೀತಾ ಇತ್ತು. ಆದ್ರೆ ಅಲ್ಲಿಗೆ ಬರ್ತಾಳೆ ಮಾರ್ಲಾ ಸಿಂಗರ್, ಅದೇ ಸಪೋರ್ಟ್ ಗ್ರೂಪ್ ಗೆ. ಮಾರ್ಲಾ ಸಿಂಗರ್ ಕೂಡ ನಮ್ಮ ಮೇನ್ ಕ್ಯಾರೆಕ್ಟರ್ ತರಾನೇ ಸುಳ್ಳು ಹೇಳ್ಕೊಂಡು ಬಂದಿರೋದು. ಅವಳಿಗೆ ಯಾವ್ದೇ ರೋಗ ಇರ್ಲಿಲ್ಲ. ಆದ್ರೂ ಕೂಡ ಅವಳು ಯಾವ್ದಾವ್ದು ಸಪೋರ್ಟ್ ಗ್ರೂಪ್ಸ್ ಗೆ ಬರ್ತಾ ಇದ್ಲು. ಮತ್ತೆ ನಮ್ಮ ಮೇನ್ ಕ್ಯಾರೆಕ್ಟರ್ ಗೆ ನಿದ್ರೇನು ಸರಿ ಆಗ್ತಾ ಇರ್ಲಿಲ್ಲ. ಇನ್ಸೋಮ್ನಿಯಾ ಅವನ್ಗೆ ಇನ್ನೂ ಇತ್ತು. ಒಂದ್ ವೇಳೆ ನಿಮ್ಗೆ ಇನ್ಸೋಮ್ನಿಯಾ ಆಗಿದ್ರೆ ನಿಮ್ಗೆ
ಸರಿಯಾಗಿ ನಿದ್ರೆ ಮಾಡೋಕ್ಕೂ ಆಗಲ್ಲ ಮತ್ತೆ ಸರಿಯಾಗಿ ಎಚ್ಚರ ಇರೋಕ್ಕೂ ಆಗಲ್ಲ. ಅದೇ ಕತೆ ನಮ್ಮ ಮೈನ್ ಕ್ಯಾರೆಕ್ಟರ್ ಆಗಿತ್ತು. ಅವನಿಗೆ ಕೆಲವೊಮ್ಮೆ ಅನ್ಸಾಯ್ತು ಮಾಲಾ ಸಿಂಗರ್ನ ದಾರಿ ಮಧ್ಯ ತಡೆದು ಅವಳ ಮೇಲೆ ಕೂಗ್ಬಿಡೋಣ ಅಂತ. ಅಂಡ್ ಹಾಗೆ ಇದು ಇನ್ನೊಂದಿನ ಮೆಡಿಟೇಷನ್ ನಡೀತಾ ಇರುತ್ತೆ. ಮತ್ತೆ ನಮ್ಮ ಮೈನ್ ಕ್ಯಾರೆಕ್ಟರ್ ಇನ್ನೊಮ್ಮೆ ಅದೇ ಕೇವ್ಗೆ ಹೋಗ್ತಾನೆ. ಬಟ್ ಈ ಸಲ ಅವನ ಪವರ್ ಅನಿಮಲ್ ಪೆಂಗ್ವಿನ್ ಅಲ್ಲ, ಬದಲಾಗಿ ಅದು ಮಾಲಾ ಆಗಿರ್ತಾಳೆ. ಅಂಡ್ ಅವಳು ಕೂಡ ಸ್ಲೈಡ್ ಅಂತ ಹೇಳ್ತಾಳೆ. ಮತ್ತೆ ನಮ್ಮ ಮೈನ್ ಕ್ಯಾರೆಕ್ಟರ್ ಕಂಡ್ಬಿಟ್ಟಾಗ ಅವನ ಪಕ್ಕದಲ್ಲೇ ಮಾಲಾ ಇದ್ಲು. ಮತ್ತೆ ನಮ್ಮ ಮೈನ್ ಕ್ಯಾರೆಕ್ಟರ್ ಮಾಲಾ ಜೊತೆ ಮಾತಾಡ್ತಾನೆ. ಮತ್ತೆ ಅವ್ನು ಹೇಳ್ತಾನೆ, ನೀನು ಒಬ್ಬ ಟೂರಿಸ್ಟ್ ಅಷ್ಟೇ ತಾನೆ, ನಿನ್ಗೆ ಯಾವ್ದೇ ರೋಗ ಇಲ್ಲ, ನೀನು ಇಲ್ಲಿ ಫೇಕ್ ಮಾಡ್ತಾ ಇದೀಯ ಅಂತ. ಅವ್ನು ಹೇಳ್ತಾನೆ, ನಾನು ನಿನ್ನ ಬೇರೆ ಬೇರೆ ಸಪೋರ್ಟ್ ಗ್ರೂಪ್ಸ್ ಗಳಲ್ಲೂ ಕೂಡ ನೋಡಿದ್ದೀನಿ. ಅವ್ನು ಹೇಳ್ತಾನೆ, ನೀನ್ ಹೀಗೆ ಮಾಡ್ತಾ ಇದ್ರೆ ನಾನು ಎಲ್ಲರಿಗೂ ಹೇಳ್ಬಿಡ್ತೀನಿ, ಯಾಕಂದ್ರೆ ನನ್ಗೆ ನೀನ್ ಇಲ್ಲಿರೋದು ಇಷ್ಟ ಇಲ್ಲ, ನನಗೆ ಡಿಸ್ಟ್ರಾಕ್ಷನ್ ಆಗುತ್ತೆ, ಮತ್ತೆ ನನ್ಗೆ ಸರಿಯಾಗಿ ನಿದ್ದೆ ಕೂಡ ಬರಲ್ಲ ಅಂತ. ಆದ್ರೆ ಮಾಲಾ ಸಿಂಗರ್ ಹೇಳ್ತಾನೆ, ನೀನು ನನ್ನ ಬಗ್ಗೆ ಹೇಳಿದ್ರೆ ನಾನು ನಿನ್ ಬಗ್ಗೆ ಹೇಳ್ತೀನಿ, ಬಿಕಾಸ್ ನಿಂಗೂ ಕೂಡ ಯಾವ್ದೇ ರೋಗ ಇಲ್ಲ, ಆದ್ರೂ ಕೂಡ ನೀನು ಈ ಸಪೋರ್ಟ್ ಗ್ರೂಪ್ಸ್ ಗೆ ಬರ್ತಾ ಇದೆಯಾ, ನಾನು ಕೂಡ ನಿನ್ನ ಎಕ್ಸ್ಪೋಸ್ ಮಾಡ್ಬಿಡ್ತೀನಿ ಅಂತ. ಸೊ ಅವರಿಬ್ರು ಪ್ಲಾನ್ ಮಾಡ್ತಾರೆ. ಏನಂದ್ರೆ ಅವರಿಬ್ರು ಬೇರೆ ಬೇರೆ ಸಪೋರ್ಟ್ ಗ್ರೂಪ್ಸ್ ಗೆ ಹೋಗ್ತಾರೆ, ಮತ್ತೆ ಒಬ್ರನ್ನೊಬ್ರು ಮೀಟ್ ಆಗಲ್ಲ ಅಂತ. ಅಂಡ್ ಹಾಗೆ ಹೋಗೋಕ್ಕೂ ಮುನ್ನ ಅವರಿಬ್ರು ನಂಬರ್ಸ್ ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಅಂಡ್ ಹಾಗೆ ಆಫೀಸ್ ನ ಕೆಲಸದ ಮೇಲೆ ನಮ್ಮ ಮೈನ್ ಕ್ಯಾರೆಕ್ಟರ್ ಏರ್ಪೋರ್ಟ್ ಗೆ ಹೋಗ್ತಾನೆ, ಬೇರೆ ಕಂಟ್ರಿಗೆ ಅಂತ. ಅವ್ನ್ ಕೇಳ್ತಾನೆ, ಪ್ಲೇನ್ ನಲ್ಲಿ ನೀವು ಮಲಗಿದ್ರೆ ಬೇರೆ ಜಾಗದಲ್ಲಿ ಎದ್ದೇಳ್ತೀರಾ, ಆದ್ರೆ ನೀವು ಬೇರೆಯವರಾಗಿ ಎದ್ದೇಳೋದನ್ನ ನೋಡಿದ್ದೀರಾ ಅಂತ. ಅಂದಾಗೆ ನಮ್ಮ ಮೈನ್ ಕ್ಯಾರೆಕ್ಟರ್ ಏರ್ ಪ್ಲೇನ್ ಅಲ್ಲಿ ಇದ್ದ ಹಾಗೆ ಇನ್ನೊಂದೇನಾದ್ರೆ ಅವನು ಒಂದು ಕಾರ್ ಕಂಪ್ನಿಗೋಸ್ಕರ ಕೆಲಸ ಮಾಡೋದು. ಅಂಡ್ ಆ ಕಾರ್ಸ್ ಅಂತೂ ಆಕ್ಸಿಡೆಂಟ್ಸ್ ಆಗ್ತಾನೆ ಇರುತ್ತೆ. ಮತ್ತೆ ಹಾಗೆ ನಮ್ಮ ಮೈನ್ ಕ್ಯಾರೆಕ್ಟರ್ ಬಂದಿರ್ತಾನೆ ಒಂದು ಬಿಸ್ನೆಸ್ ಟ್ರಿಪ್ ಗೆ. ಮತ್ತೆ ಹಾಗೆ ಪ್ಲೇನ್ ಕ್ರಾಶ್ ಆಗಿರೋ ರೀತಿ ಅನ್ಸುತ್ತೆ, ಆದ್ರೆ ಇದಂತೂ ಅವನ ಕನ್ಸಾಗಿತ್ತು. ಹಾಗೆ ಅವನ ಪಕ್ಕದಲ್ಲಿ ಇವನು ಕಾಣ್ತಾನೆ. ಮತ್ತೆ ಇವನ ಹೆಸರೇ ಟೈಲರ್ ಡರ್ಡನ್ ಅಂತ. ಇವನ್ ಹೇಳ್ತಾನೆ, ನಾವಿಬ್ರು ಇವಾಗ 30,000 ಫೀಟ್ ಮೇಲೆ ಇದೀವಿ ಈ ಪ್ಲೇನ್ ನಲ್ಲಿ. ಇಲ್ಯೂಷನ್ ಆಫ್ ಸೇಫ್ಟಿ. ನಿನ್ಗೆ ಗೊತ್ತಾ ಯಾಕೆ ಪ್ಲೇನ್ಸ್ ನಲ್ಲಿ ಆಕ್ಸಿಜನ್ ಮಾಸ್ಕ್ ನ ಹಾಕ್ತಾರೆ? ಇವನ್ ಹೇಳ್ತಾನೆ, ಉಸಿರಾಡೋಕೋಸ್ಕರ. ಆದ್ರೆ ಟೈಲರ್ ಡರ್ಡನ್ ಹೇಳ್ತಾನೆ, ಏನಂದ್ರೆ ಪ್ಲೇನ್ ಕ್ರಾಶ್ ಆಗೋ ಸಂದರ್ಭದಲ್ಲಿ ನೀನು ತುಂಬಾನೇ ಪ್ಯಾನಿಕ್ ಆಗ್ತೀಯ, ಇದರಿಂದ ನೀನು ತುಂಬಾನೇ ಉಸಿರುಗಳನ್ನ ತಗೊಳ್ತೀಯ, ಮತ್ತೆ ಇದರಿಂದ ಏನಾಗತ್ತೆ ಅಂದ್ರೆ ನಿನ್ನ ಮೆದುಳು ಮಂದ ಆಗ್ತಾ ಹೋಗುತ್ತೆ. ಆಗ ನೀನು ನಿನ್ನ ಫೇಟ್ ನ ಅಕ್ಸೆಪ್ಟ್ ಮಾಡ್ತೀಯಾ, ಅಂದ್ರೆ ಸಾವನ್ನ ಒಪ್ಕೊಳ್ತೀಯ. ಅಂಡ್ ಹಾಗೆ ನಮ್ಮ ಮೇನ್ ಕ್ಯಾರೆಕ್ಟರ್ ಟೈಲರ್ ಡರ್ಡನ್ ಜೊತೆ ಮಾತಾಡ್ತಾನೆ. ಮತ್ತೆ ಗೊತ್ತಾಗುತ್ತೆ ಏನಂದ್ರೆ ಅವರಿಬ್ಬರ ಬ್ರೀಫ್ ಕೇಸ್ ಕೂಡ ಸೇಮ್ ಇದೆ. ಟೈಲರ್ ಡರ್ಡನ್ ಸೋಪ್ ಗಳನ್ನ ಸೆಲ್ ಮಾಡ್ತಾನೆ ಅಂತ ಬದುಕೋಕೋಸ್ಕರ. ಟೈಲರ್ ಡರ್ಡನ್ ಹೇಳ್ತಾನೆ, ಮನೆಯಲ್ಲಿರೋ ವಸ್ತುಗಳನ್ನ ಬಳಸ್ಕೊಂಡೆ ನೀನು ಎಲ್ಲಾ ತರಹದ ವೆಪನ್ ಗಳನ್ನ ಕ್ರಿಯೇಟ್ ಮಾಡಬಹುದು, ಎಕ್ಸ್ಪ್ಲೋಸಿವ್ಸ್ ನ ರೆಡಿ ಮಾಡಬಹುದು ಅಂತ. ಅಂಡ್ ಹಾಗೆ ನಮ್ಮ ಮೈನ್ ಕ್ಯಾರೆಕ್ಟರ್ ಪ್ಲೇನ್ ನಿಂದ ಇಳಿತಾನೆ, ಮತ್ತೆ ತನ್ನ ಅಪಾರ್ಟ್ಮೆಂಟ್ ಗೆ ಬರ್ತಾನೆ. ಅರೆ ನೋಡಕ್ ಹೋದ್ರಂತೂ ಅಲ್ಲಿ ಬೆಂಕಿ ಬಿದ್ದಿದ್ದ ಗುರು. ಇವನು ಅದೃಷ್ಟವಂತ ಮುಂಚೆ ಬರ್ಲಿಲ್ಲ, ಇಲ್ದಿದ್ರೆ ಇವನು ಕೂಡ ಸಾಯ್ತಿದ್ದೇನೋ. ಆದ್ರೆ ಅವನು ಮುಂದೆ ನೋಡ್ತಾನೆ ಮಾಲಾ ಸಿಂಗರ್ ನ ಕಾರ್ಡ್. ಅದು ಸ್ವಲ್ಪ ಸುಟ್ಟೋಗಿತ್ತು, ಆದ್ರೆ ಅವಳ ನಂಬರ್ ಕೂಡ ಅಲ್ಲಿ ಬರ್ಕೊಂಡಿತ್ತು. ಈ ಬ್ಲಾಸ್ಟ್ ಹೇಗಪ್ಪ ಆಯ್ತು ಅಂದ್ರೆ ತುಂಬಾ ದಿನಗಳವರೆಗೂ ಗ್ಯಾಸ್ ಲೀಕ್ ಆಗ್ತಾನೆ ಇತ್ತಂತೆ. ಇದರಿಂದಾಗಿ ಅದು ರೆಫ್ರಿಜರೇಟರ್ ನವರೆಗೂ ಹೋಗಿ ರೆಫ್ರಿಜರೇಟರ್ ಆನ್ ಇತ್ತು, ಅದು ಬ್ಲಾಸ್ಟ್ ಆಯ್ತು. ಮತ್ತೆ ಗ್ಯಾಸ್ಗೂ ಕೂಡ ಬೆಂಕಿ ಹತ್ತಿ ಆ ಪೂರ್ತಿ ರೂಮೇ ಬ್ಲಾಸ್ಟ್ ಆಗೋಯ್ತು. ನಮ್ಮ ಮೇನ್ ಕ್ಯಾರೆಕ್ಟರ್ ಟೈಲರ್ ಡರ್ಡನ್ ಗೆ ಕಾಲ್ ಮಾಡ್ತಾನೆ. ಟೈಲರ್ ಡರ್ಡನ್ ತನ್ನ ಬಿಸ್ನೆಸ್ ಕಾರ್ಡ್ ಅನ್ನ ಕೊಟ್ಟಿದ್ದ ಪ್ಲೇನ್ ನಲ್ಲಿ ಇರುವಾಗ. ಟೈಲರ್ ಫೋನ್ ಎತ್ತಿದಾಗ ನಮ್ಮ ಮೇನ್ ಕ್ಯಾರೆಕ್ಟರ್ ಹೇಳ್ತಾನೆ, ಇವಾಗಷ್ಟೇ ಏನ್ ನಡೀತು ಅನ್ನೋದನ್ನ ನೀನ್ ನಂಬಲ್ಲ ಅಂತ. ಅಂಡ್ ಹಾಗೆ ಟೈಲರ್ ಮತ್ತೆ ಮೇನ್ ಕ್ಯಾರೆಕ್ಟರ್ ಮೀಟ್ ಆಗ್ತಾರೆ. ನಮ್ಮ ಮೇನ್ ಕ್ಯಾರೆಕ್ಟರ್ ಆ ಅಪಾರ್ಟ್ಮೆಂಟ್ ಅಲ್ಲಿ ಬ್ಲಾಸ್ಟ್ ನಡೆದಿರೋ ಇನ್ಸಿಡೆಂಟ್ ನ ಹೇಳ್ತಾನೆ. ಟೈಲರ್ ಡರ್ಡನ್ ಹೇಳ್ತಾನೆ, ನಿನ್ ಜೊತೆ ಇನ್ನೂ ಏನಾದ್ರೂ ಕೆಟ್ಟದಾಗಬಹುದಿತ್ತು, ಆದ್ರೆ ನೀನು ಬದುಕುಳಿದಿದ್ಯಾ, ನೀನು ಅದೃಷ್ಟವಂತ ಅಂತ. ಆದ್ರೆ ನಮ್ಮ ಮೇನ್ ಕ್ಯಾರೆಕ್ಟರ್ ಹೇಳ್ತಾನೆ, ಏನಂದ್ರೆ ನಾನು ನನ್ನ ರೂಮ್ ನಲ್ಲಿ ಸೋಫಾ ತಂದಿಟ್ಟಿದ್ದೆ ಅಂಡ್ ಹಾಗೆ ವಾರ್ಡ್ರೋಬ್ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೆ, ಆದ್ರೆ ಏನ್ ಮಾಡುದು ಇವಾಗ ಅವೆಲ್ಲ ಹೋಗ್ಬಿಡ್ತು ಅಂತ. ಟೈಲರ್ ಆಗ ಕೇಳ್ತಾನೆ, ಏನಂದ್ರೆ ಒಂದು ಬ್ಲಾಂಕೆಟ್ ಅಂದ್ರೆ ಏನು ಅಂತ. ಅಫ್ಕೋರ್ಸ್ ಬ್ಲಾಂಕೆಟ್ ಅನ್ನ ಹೊದ್ಕೊಳ್ಳೋಕೆ ಯೂಸ್ ಮಾಡ್ತೀವಿ, ಕಂಫರ್ಟ್ ಕೊಡುತ್ತೆ ಅದು. ಆದ್ರೆ ಟೈಲರ್ ಹೇಳ್ತಾನೆ, ಏನಂದ್ರೆ ಆದ್ರೆ ಆ ಬ್ಲಾಂಕೆಟ್ ನಮ್ಗೆ ನಿಜವಾಗ್ಲೂ ಬೇಕಾಗತ್ತಾ ಬದುಕೋಕೆ ಅಂತ. ಅಫ್ಕೋರ್ಸ್ ನಮ್ಗೆ ಬ್ಲಾಂಕೆಟ್ ಬೇಕಾಗಲ್ಲ ಬದುಕೋಕೆ. ಹಾಗಿದ್ರೆ ನಾವ್ ಯಾರು? ಕನ್ಸ್ಯೂಮರ್ಸ್. ನಮ್ಗೆ ತಲೆಯಲ್ಲಿ ತುಂಬಿಟ್ಟಿದ್ದಾರೆ ಒಂದು ಸರ್ಟೈನ್ ಲೈಫ್ ಸ್ಟೈಲ್ ನ ಬದುಕಬೇಕು, ಅಷ್ಟೇ ವಸ್ತುಗಳನ್ನ ಇಟ್ಕೊಳ್ಬೇಕಾಗತ್ತೆ ಒಂದ್ ವೇಳೆ ಬದುಕೋದಿದ್ರ ಅಂತ. ನಾವೆಲ್ಲರೂ ಒಂದು ಲೈಫ್ ಸ್ಟೈಲ್ ಆಬ್ಸೆಷನ್ ನ ಬೈ ಪ್ರಾಡಕ್ಟ್ ಗಳು. ನನಗೆ ಕೊಲೆ, ದರೋಡೆ ಮತ್ತೆ ಬಡತನದಿಂದ ಭಯ ಆಗಲ್ಲ. ನನಗೆ ತಲೆ ಕೆಡಿಸೋ ವಿಷಯ ಏನಂದ್ರೆ ಸೆಲೆಬ್ರಿಟಿ ಮ್ಯಾಗಝೀನ್ಸ್, 500 ಚಾನೆಲ್ಸ್ ಇರೋ ಒಂದು ಟಿವಿ, ಅಂಡ್ ಹಾಗೆ ನನ್ನ ಶರ್ಟ್ ಬಟ್ಟೆ ಮೇಲೆಲ್ಲ ಯಾರ್ಯಾರ್ದು ಹೆಸರಿರೋದು, ಯಾವ್ದಾವ್ದೋ ಬ್ರ್ಯಾಂಡ್ ನ ಹೆಸರಿರೋದು. ನೀನು ಯಾವ ವಸ್ತುಗಳನ್ನ ಹೊಂದಿರ್ತೀಯೋ ಅದು ನಿನ್ನ ಮಾಲೀಕತ್ವದಲ್ಲೇ ಕೊನೆಗೊಳ್ಳುತ್ತೆ ಅಂತ. ಅಂಡ್ ಹಾಗೆ ಬಿಯರ್ ಎಲ್ಲ ಕುಡ್ದಾದ ನಂತರ ಇವರಿಬ್ರು ಹೊರಗಡೆ ಬರ್ತಾರೆ. ಮೇನ್ ಕ್ಯಾರೆಕ್ಟರ್ ಹೇಳ್ತಾನೆ, ಏನಂದ್ರೆ ನಾನು ಇವಾಗ ಹೋಗ್ಬೇಕು, ಯಾವ್ದಾದ್ರು ಹೋಟೆಲ್ ನ ಬುಕ್ ಮಾಡ್ಬೇಕಾಗುತ್ತೆ ಅಂತ. ಆದ್ರೆ ಟೈಲರ್ ಹೇಳ್ತಾನೆ, ನೀನ್ ಕೇಳೋದಿದ್ರೆ ಕೇಳು, ನಾನು ಇನ್ನು ನನ್ನ ಜಾಗದಲ್ಲಿ ಇರೋಕೆ ಬಿಡ್ತೀನಿ ಅಂತ. ಮತ್ತೆ ಮೇನ್ ಕ್ಯಾರೆಕ್ಟರ್ ಹೇಳ್ತಾನೆ, ಓ ಹೌದಾ, ಹಾಗಿದ್ರೆ ನಾನು ನಿನ್ ಜೊತೆ ಇರ್ತೀನಿ ಸದ್ಯಕ್ಕೆ ಅಂತ. ಆದ್ರೆ ಟೈಲರ್ ಹೇಳ್ತಾನೆ, ನನ್ಗೆ ಒಂದು ಹೆಲ್ಪ್ ಮಾಡು ಅಂತ. ಮೇನ್ ಕ್ಯಾರೆಕ್ಟರ್ ಕೇಳ್ತಾನೆ, ಏನ್ ಮಾಡ್ಬೇಕು? ಟೈಲರ್ ಹೇಳ್ತಾನೆ, ನನ್ನ ಮುಖಕ್ಕೆ ಎಷ್ಟು ಜೋರಾಗಿ ಆಗುತ್ತೋ ಅಷ್ಟು ಜೋರಾಗಿ ಹೊಡಿ. ವಾಟ್ ಏನ್ ಹೇಳ್ತಾ ಇದ್ದಾನೆ ಗುರು ಇವನು? ಬಟ್ ಅದಕ್ಕೂ ಮುಂಚೆ ನಾನು ನಿಮ್ಗೆ ಟೈಲರ್ ನ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಟೈಲರ್ ಮೊದಲು ಒಬ್ಬ ಪ್ರೊಜೆಕ್ಷನ್ ಇಷ್ಟ ಆಗಿದ್ದ ಅಂಡ್ ಅವನು ಇಂಥ ಟೇಪ್ ಗಳನ್ನ ರೆಡಿ ಮಾಡ್ತಾ ಇದ್ದ. ಮತ್ತೆ ನಾನು ಮುಂದೆ ಏನು ಹೇಳಲ್ಲ. ಅಂಡ್ ಹಾಗೆ ಅವನ ಪಾರ್ಟ್ ಟೈಮ್ ಜಾಬ್ ಕೂಡ ಇತ್ತು, ಅವನು ಒಬ್ಬ ವೇಟರ್ ಆಗು ಕೂಡ ಕೆಲಸ ಮಾಡ್ತಾ ಇದ್ದ. ಸೊ ಕರೆಂಟ್ ಸೀನ್ ಗೆ ಬರುತ್ತೆ. ಮತ್ತೆ ಟೈಲರ್ ಹೇಳ್ತಾನೆ, ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಳ್ತೀನಿ ಅಂಡ್ ಇವಾಗ ನನ್ ಮುಖಕ್ಕೆ ಸೀದಾ ಪಂಚ್ ಮಾಡು. ಮತ್ತೆ ಮೇನ್ ಕ್ಯಾರೆಕ್ಟರ್ ಸರಿಯಾಗಿ ಕಿವಿಗೆ ಪಂಚ್ ಮಾಡ್ಬಿಡ್ತಾನೆ. ಅಂಡ್ ಹಾಗೆ ಟೈಲರ್ ಕೂಡ ಪಂಚ್ ಮಾಡ್ತಾನೆ. ಅಂಡ್ ಅವರಿಬ್ರು ಸೀದಾ ಪಂಚ್ ಮಾಡ್ತಾನೆ ಇದಾರೆ ಗುರು. ಅಂಡ್ ಹಾಗೆ ಅವೆಲ್ಲ ಮುಗಿದ ನಂತರ ಟೈಲರ್ ನಮ್ಮ ಮೇನ್ ಕ್ಯಾರೆಕ್ಟರ್ ನ ತನ್ನ ಮನೆಗೆ ಕರ್ಕೊಂಡ್ ಬರ್ತಾನೆ. ಮತ್ತೆ ಈ ಮನೆ ಅಂತೂ ಸೀದಾ ಬಿದ್ದೋಗೋಕೆ ಆಗಿದೆ ಗುರು. ಯಾವ್ದು ಕೂಡ ಸರಿಯಾಗಿ ವರ್ಕ್ ಆಗ್ತಲ್ಲ, ನೀರು ಕೂಡ ಮಣ್ಣಾಗಿ ಬರುತ್ತೆ. ಮತ್ತೆ ಪೂರ್ತಿ ರೂಮ್ ಗಳಂತೂ ಕಸ ತುಂಬಿಕೊಂಡಿದೆ ಅಂಡ್ ಹಾಗೆ ಒಡೆದೋಗೋದ್ರಲ್ಲಿದೆ. ಟೈಲರ್ ಈ ಮನೆಯಲ್ಲಿ ಪೂರ್ತಿ 1 ವರ್ಷದವರೆಗೂ ಇದಾನಂತೆ. ಗೊತ್ತಿಲ್ಲ ಅವನ್ಗೆ ಈ ಮನೆ
ಹೇಗ್ ಸಿಗ್ತೇನೋ. ಆದ್ರೂ ಕೂಡ ಮೇನ್ ಕ್ಯಾರೆಕ್ಟರ್ ಇಲ್ಲಿ ಇರ್ಲೇಬೇಕಾಗುತ್ತೆ, ಯಾಕಂದ್ರೆ ಅಪಾರ್ಟ್ಮೆಂಟ್ ನ ಬುಕ್ ಮಾಡಕ್ಕಾಗಲ್ಲ. ಮತ್ತೊಂದ್ಸಲ ಅಕ್ಕಪಕ್ಕದಲ್ಲಿ ಬರೀ ಪೇಪರ್ ಮಿಲ್ ಮತ್ತೆ ಹಾಗೆ ವೇರ್ ಹೌಸಸ್ ಗಳು ಇದ್ವಂತೆ. ಮತ್ತೆ ಹಾಗೆ ಅವರು ಪ್ರತಿದಿನ ರಾತ್ರಿ ಇದೇ ರೀತಿ ಮುಖಕ್ಕೆ ಪಂಚ್ ಮಾಡ್ಕೊಳ್ತಾ ಹೊಡೆದಾಟ ಮಾಡ್ಕೊಳ್ತಾ ಇರ್ತಾರೆ. ಅಂಡ್ ಹಾಗೆ ಬಾಕಿ ಜನರನ್ನು ಕೂಡ ತನ್ನ ಗ್ರೂಪ್ ಅಲ್ಲಿ ಸೇರಿಸ್ಕೊಳ್ತಾರೆ. ಅಂಡ್ ಹಾಗೆ ನಮ್ಮ ಮೇನ್ ಕ್ಯಾರೆಕ್ಟರ್ ಪ್ರತಿದಿನ ಆಫೀಸ್ಗೆ ಹೋದಾಗ, ಆಫೀಸ್ ಇಂದ ಬಂದಾಗ ಟೈಲರ್ ಡರ್ಡನ್ ಮನೆಗೆ ಬರ್ತಾ ಇರ್ತಾನೆ. ಅಂದಾಗೆ ನಮ್ಮ ಮೇನ್ ಕ್ಯಾರೆಕ್ಟರ್ ಗೆ ಅಮ್ಮ ಇಲ್ಲ ಮತ್ತೆ ಅಪ್ಪ ಕೂಡ ಬಿಟ್ಟೋಗಿದ್ದಾನೆ. ಅಪ್ಪ ಪ್ರತಿ 6 ವರ್ಷಕ್ಕೆ ಹೊಸ ಮಹಿಳೆಯನ್ನ ಮದುವೆ ಆಗ್ತಾ ಇರ್ತಾನಂತೆ, ಮತ್ತೆ ಹೊಸ ಫ್ಯಾಮಿಲಿಯನ್ನ ಸ್ಟಾರ್ಟ್ ಮಾಡ್ತಾನಂತೆ. ಟೈಲರ್ದು ಕೂಡ ಇದೇ ಕಥೆ, ಆದ್ರೆ ಅವನ ಅಪ್ಪ ಬಿಟ್ಟೋಗಿಲ್ಲ. ಅಪ್ಪ ಹೇಳ್ತಾ ಇರ್ತಾರೆ ಅವನ್ಗೆ ಮದುವೆ ಆಗೋಕೆ ಅಂತ. ಟೈಲರ್ ಹೇಳ್ತಾನೆ ನಾವು ಮಹಿಳೆಯರಿಂದ ಬೆಳೆದ ಜನರೇಷನ್ ಆಗಿದೀವಿ, ಯಾರು ಗೊತ್ತು ಇನ್ನೊಂದು ಮಹಿಳೆಯನ್ನೇ ನಮ್ಗೆ ಬೇಕಾಗಿರೋ ಉತ್ತರ ಆಗಿರ್ಬೋದು ಅಂತ. ಅಂಡ್ ಹಾಗೆ ಟೈಲರ್ ಮತ್ತೆ ನಮ್ಮ ಮೈನ್ ಕ್ಯಾರೆಕ್ಟರ್ ಪ್ರತಿದಿನ ಇದೇ ರೀತಿ ಫೈಟ್ ಮಾಡ್ತಾ ಇದ್ರು. ಅಂಡ್ ಅವರನ್ನ ತುಂಬಾ ಬೇರೆ ಜನರು ಕೂಡ ಜಾಯಿನ್ ಆಗ್ತಾ ಇದ್ರು. ಸೊ ಅವರು ಅದೇ ಬಾರ್ ನ ಬೇಸ್ಮೆಂಟ್ ಅಲ್ಲಿ ಫೈಟ್ ಕ್ಲಬ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಫೈಟ್ ಕ್ಲಬ್ ಅಲ್ಲಿ ಏನ್ ಮಾಡ್ತಾರೆ, ಏನಿಲ್ಲ, ಸಿಂಪ್ಲಿ ಫೈಟ್ ಮಾಡ್ತಾರೆ. ಮತ್ತೇನ್ ಮಾಡ್ತಾರೆ ಗುರು, ಆದ್ರೆ ಟೈಲರ್ ಈ ಫೈಟ್ ಕ್ಲಬ್ ಗೆ ಕೆಲವು ರೂಲ್ ಗಳನ್ನ ಕೊಡ್ತಾನೆ. ಏನಂದ್ರೆ ಫಸ್ಟ್ ರೂಲ್ ಏನಪ್ಪಾ ಅಂದ್ರೆ ನೀವು ಫೈಟ್ ಕ್ಲಬ್ ನ ಬಗ್ಗೆ ಹೊರಗಡೆ ಏನು ಮಾತಾಡಬಾರ್ದು. ಮತ್ತೆ ಸೆಕೆಂಡ್ ರೂಲ್ ಕೂಡ ಅದೇ. ಅಂಡ್ ಹಾಗೆ ಥರ್ಡ್ ರೂಲ್ ಏನಪ್ಪಾ ಅಂದ್ರೆ ಯಾರಾದ್ರೂ ಫೈಟ್ ಮಾಡುವಾಗ ಪ್ರಜ್ಞೆ ತಪ್ಪೋದ್ರೆ ಅಥವಾ ಸೋಲೊಪ್ಕೊಂಡ್ರೆ ಆ ಫೈಟ್ ಅಲ್ಲಿಗೆ ಮುಗಿಯುತ್ತೆ, ಮತ್ತೆ ಮುಂದುವರಿಯೋಗಿಲ್ಲ. ಫೋರ್ತ್ ರೂಲ್ ಅಂದ್ರೆ ಬರೀ 2 ಜನ ಫೈಟ್ ಮಾಡೋಕ್ ಬರೋದು. ಫಿಫ್ತ್ ರೂಲ್ ಅಂದ್ರೆ ಒಂದೇ ಬಾರಿಗೆ ಒಂದೇ ಫೈಟ್ ನಡೆಯೋದು, ಎಲ್ಲರೂ ಸೇರ್ಕೊಂಡು ಹೊಡೆದಾಡಬಾರ್ದು. ಮತ್ತೆ ಸಿಕ್ಸ್ ರೂಲ್ ಏನಂದ್ರೆ ಶರ್ಟ್ ಅಥವಾ ಶೂಸ್ ಇರಬಾರ್ದು. ಸೆವೆಂತ್ ರೂಲ್ ಏನಪ್ಪಾ ಅಂದ್ರೆ ಫೈಟ್ ಎಲ್ಲಿವರೆಗೂ ನಡೆಯುತ್ತೋ ಅಲ್ಲಿವರೆಗೂ ನಡೀಬಹುದು. ಅಂಡ್ ಹಾಗೆ ಕೊನೆಯ 8ನೇ ರೂಲ್ ಏನಪ್ಪಾ ಅಂದ್ರೆ ನೀವು ಹೊಸದಾಗಿ ಫೈಟ್ ಕ್ಲಬ್ ನ ಜಾಯಿನ್ ಆಗಿದ್ದೀರಾ ಅಂದ್ರೆ ನೀವು ಫೈಟ್ ಮಾಡ್ಲೇಬೇಕು ಅಂತ. ಮತ್ತೆ ಹಾಗೆ ನಮ್ಮ ಮೈನ್ ಕ್ಯಾರೆಕ್ಟರ್ ಕೂಡ ನೋಟಿಸ್ ಮಾಡ್ತಾನೆ ಹೇಗೆ ಫೈಟ್ ಕ್ಲಬ್ ಅಲ್ಲಿ ಇರೋರೆಲ್ಲ ಹೊರಗಡೆ ಬೇರೆ ರೀತಿ ಬಿಹೇವ್ ಮಾಡ್ತಾರೆ. ಯಾರು ಕೂಡ ಫೈಟ್ ಕ್ಲಬ್ ನ ಬಗ್ಗೆ ಏನೋ ಮಾತಾಡೋದೇ ಇಲ್ಲ, ಪರಿಚಯ ಇದ್ದವರು ಕೂಡ ಮಾತಾಡಲ್ಲ. ಫೈಟ್ ಕ್ಲಬ್ ಯಾವಾಗ ಶುರು ಆಗುತ್ತೋ ಮತ್ತೆ ಯಾವಾಗ ಮುಗಿಯುತ್ತೋ ಅಲ್ಲಿವರೆಗೂ ಮಾತ್ರ ಫೈಟ್ ಕ್ಲಬ್ ಇರೋದು, ಅದಾದ್ಮೇಲೆ ಏನು ಇರೋದೇ ಇಲ್ಲ. ಮೇನ್ ಕ್ಯಾರೆಕ್ಟರ್ ಮತ್ತೆ ಟೈಲರ್ ಈ ಜಗತ್ತನ್ನ ಬೇರೆ ದೃಷ್ಟಿಯಿಂದಾನೇ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಆಡ್ ಗಳನ್ನ ನೋಡಿ ಅವ್ರಿಗೆ ಅನ್ಸುತ್ತೆ ಏನಂದ್ರೆ ಈ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಜನರಲ್ಲಿ ಬರೀ ಫ್ಯಾಂಟಸೀಸ್ ನೇ ತುಂಬ್ತಾ ಇರೋದು. ಸೆಲ್ಫ್ ಇಂಪ್ರೂವ್ಮೆಂಟ್ ಬರೀ ಹಾಳಾಗಿರೋ ಶರೀರದ ಮೇಲೆ ಹೊಸ ಬಟ್ಟೆಗಳನ್ನ ಹಾಕೊಂಡಾಗಾಯ್ತು, ಆದ್ರೆ ಸೆಲ್ಫ್ ಡಿಸ್ಟ್ರಕ್ಷನ್ ತನ್ನ ಶರೀರವನ್ನೇ ಸರಿ ಮಾಡ್ಕೊಳ್ಳೋದು ಅಂತ. ಹೀಗಾಗಿ ಸೆಲ್ಫ್ ಇಂಪ್ರೂವ್ಮೆಂಟ್ ಟೈಲರ್ ಡರ್ಡನ್ ಗೆ ಇಷ್ಟ ಆಗಲ್ಲ. ಅದಕ್ಕೆ ಫೈಟ್ ಕ್ಲಬ್ ನ ಇಂಟ್ರೊಡ್ಯೂಸ್ ಮಾಡಿದ್ದು, ಅಂದ್ರೆ ಸೆಲ್ಫ್ ಡಿಸ್ಟ್ರಕ್ಷನ್ ಅನ್ನ. ಫೈಟ್ ಕ್ಲಬ್ ನಲ್ಲಿ ಸರಿಯಾಗಿ ಅವರು ಹೊಡೆದಾಡ್ಕೊಳ್ತಾ ಇದ್ರು, ಬ್ಲಡ್ ಎಲ್ಲ ಬರ್ತಾ ಇತ್ತು. ಆದ್ರೂ ಕೂಡ ಫೈಟ್ ನಡೆಯುವಾಗ ಮಾತ್ರ ಇವೆಲ್ಲ ನಡೀತಾ ಇತ್ತು. ಫೈಟ್ ಮುಗ್ದಾಗ ಎಲ್ಲರೂ ಪ್ರಶಂಸೆ ಮಾಡಿಸ್ತಾ ಇದ್ರು. ಫೈಟ್ ಕ್ಲಬ್ ಗೆಲ್ಲೋದು ಅಥವಾ ಸೋಲೋದ್ರ ಮೇಲೆ ಡಿಪೆಂಡೆಂಟ್ ಆಗಿರ್ಲಿಲ್ಲ, ಇದು ಜಸ್ಟ್ ಫೈಟ್ ಕ್ಲಬ್ ಆಗಿತ್ತು. ಮನೆಗೆ ಬಂದಾಗ ಟೈಲರ್ ಕೇಳ್ತಿದ್ದ, ನೀನು ಯಾರ ಜೊತೆ ಫೈಟ್ ಮಾಡೋಕೆ ಇಷ್ಟಪಡ್ತೀಯ, ಯಾವ್ದಾದ್ರು ಹಿಸ್ಟಾರಿಕಲ್ ಫಿಗರ್ ನ ಫೈಟ್ ಮಾಡೋಕೆ ಇಷ್ಟಪಡ್ತೀಯ, ಯಾರನ್ನ ಅಂತ. ಮತ್ತೆ ಟೈಲರ್ ಹೇಳ್ತಾನೆ ನಾನು ಗಾಂಧಿನ ಫೈಟ್ ಮಾಡ್ತಾ ಇದ್ದೆ. ವೈಟ್, ಗಾಂಧಿನ ಫೈಟ್ ಮಾಡೋದು ಅಷ್ಟು ಈಸಿ ಅಲ್ಲ ಗಾಯ್ಸ್. ಗಾಂಧಿ ಅಂತೂ ರೋಮನ್ ರೈನ್ಸ್ ನು ಕೂಡ ಸೋಸ್ ಬಿಡ್ತಾನೇನೋ. ಅಂಡ್ ಹಾಗೆ ಸ್ವಲ್ಪ ಟೈಮ್ ನಂತರ ನಮ್ಮ ಮೇನ್ ಕ್ಯಾರೆಕ್ಟರ್ ಗೆ ಮಾರ್ಲನ ಕಾಲ್ ಬರುತ್ತೆ. ಮತ್ತೆ ಯಾಕಂದ್ರೆ ಮಾರ್ಲ ಕಳೆದ 2 ತಿಂಗಳಿಂದ ನಮ್ಮ ಮೇನ್ ಕ್ಯಾರೆಕ್ಟರ್ ನ ಯಾವ್ದು ಸಪೋರ್ಟ್ ಗ್ರೂಪ್ಸ್ ನಲ್ಲಿ ಕಾಣೇ ಇಲ್ವಂತೆ. ಇವನ್ ಹೇಳ್ತಾನೆ ಏನಂದ್ರೆ ನನ್ಗೆ ಬೇರೆ ಗ್ರೂಪ್ ಏನೋ ಸಿಕ್ಕಿದೆ, ಆದ್ರೆ ಅದು ಬರೀ ಮೆನ್ಗೋಸ್ಕರ ಮಾತ್ರ, ನೀನು ಬರುವಾಗಿಲ್ಲ ಅಂತ. ಮತ್ತೆ ಮಾರ್ಲ ಹೇಳ್ತಾಳೆ ಸರಿ ಆಗಿದ್ರೆ ಇವತ್ ರಾತ್ರಿ ನಾನ್ ನಿನ್ ಮನೆಗೆ ಬರ್ತೀನಿ, ನೀನ್ ಎಲ್ಲಿದ್ಯಾ ಅಂತ ನಾನು ನೋಡ್ತೀನಿ ಅಂತ. ಅಂಡ್ ಹಾಗೆ ಬೆಳಿಗ್ಗೆ ಆಗತ್ತೆ. ಮತ್ತೆ ಮೇನ್ ಕ್ಯಾರೆಕ್ಟರ್ ನೋಡ್ತಾನೆ ಏನಂದ್ರೆ ಟೈಲರ್ ನ ರೂಮ್ ನ ಡೋರ್ ಕ್ಲೋಸ್ ಹಾಕೊಂಡಿತ್ತು. ಕಳೆದ 2 ತಿಂಗಳಿಂದ ಟೈಲರ್ ನ ಮನೆಯಲ್ಲಿದ್ದಾನೆ, ಆದ್ರೂ ಕೂಡ ಅವನು ಇಲ್ಲಿವರೆಗೂ ರೂಮ್ ಡೋರ್ ನ ಕ್ಲೋಸ್ ಮಾಡಿರ್ಲಿಲ್ಲ. ಮತ್ತೆ ಕಿಚನ್ ಗೆ ಬಂದ್ ನೋಡಿದ್ರೆ ಇಲ್ಲಂತೂ ಮಾರ್ಲಾ ಇದ್ದಾಳೆ. ಅಂಡ್ ನಿನ್ನೆ ರಾತ್ರಿ ಬೇರೆ ನಮ್ಮ ಮೇನ್ ಕ್ಯಾರೆಕ್ಟರ್ ಗೆ ಮಾರ್ಲಾದ ಕನ್ಸು ಬಿದ್ದಿತ್ತು. ಅವ್ನು ಕೇಳ್ತಾನೆ ನೀನ್ ಇಲ್ಲೇನ್ ಮಾಡ್ತಾ ಇದೀಯ ಅಂತ, ನನ್ನ ಮನೆಯಲ್ಲಿ ನೀನು ಇದಕ್ಕಿದ್ದಂಗೆ ಏಕೆ ಬಂದೆ ಅಂತ. ಮಾರ್ಲಾ ಹೇಳ್ತಾಳೆ ವಾಟ್, ಏನ್ ಹೇಳ್ತಾ ಇದೀಯ, ನಿನ್ಗೆ ತಲೆ ಕೆಟ್ಟಿದೆ. ಅಂಡ್ ಹಾಗೆ ಅವಳು ಅಲ್ಲಿಂದ ಹೋಗ್ಬಿಡ್ತಾಳೆ. ವಾಟ್, ಇಲ್ಲಿ ಏನಾಯ್ತು ಗುರು, ಈಗಷ್ಟೇ ಈ ಮೂವಿಲಿ ಏನೇನೋ ನಡೀತಾ ಇದೆ ಸದ್ಯಕ್ಕೆ. ಟೈಲರ್ ಕೂಡ ಬಂದು ಹೇಳ್ತಾನೆ ನಿನ್ಗೆ ಸಿಕ್ಕಿರೋ ಫ್ರೆಂಡ್ಸ್ ಎಲ್ಲ ವಿಚಿತ್ರ ಗುರು. ಮತ್ತೆ ಸೀನ್ ಬರುತ್ತೆ ಸ್ವಲ್ಪ ಸಮಯದ ಹಿಂದೆ, ಯಾವಾಗ ನಮ್ಮ ಮೇನ್ ಕ್ಯಾರೆಕ್ಟರ್ ಟೆಲಿಫೋನ್ ನ ಅಲ್ಲೇ ಬಿಟ್ಟು ಹೋಗಿದ್ದ, ಆದ್ರೆ ಫೋನ್ ಕಟ್ ಆಗ್ಲಿಲ್ಲಾಗಿತ್ತು. ಬದಲಾಗಿ ಮಾರ್ಲಾ ಹೇಳ್ತಿರೋ ವಿಷಯಗಳನ್ನೆಲ್ಲ ನಮ್ಮ ಟೈಲರ್ ಡರ್ಡನ್ ಕೇಳಿಸ್ಕೊಂಡಿದ್ದ. ಹೀಗಾಗಿ ಅವನು ಅವಳ ರೂಮ್ ಗೆ ಹೋಗಿ ಅವಳನ್ನ ಕರ್ಕೊಂಡು ಬಂದಿದ್ದ ತನ್ನ ಮನೆಗೆ. ಸೊ ಟೈಲರ್ ಡರ್ಡನ್ ಪ್ರಾಮಿಸ್ ಮಾಡಿಸ್ಕೊಳ್ತಾನೆ ನಮ್ಮ ಮೇನ್ ಕ್ಯಾರೆಕ್ಟರ್ ಮಾರ್ಲನ ಜೊತೆ ಮಾತಾಡಬಾರ್ದು ಅಥವಾ ಫೈಟ್ ಕ್ಲಬ್ ನ ಬಗ್ಗೆ ಹೇಳ್ಕೊಳ್ಬಾರ್ದು ಅಂತ. ಮತ್ತೆ ಮೇನ್ ಕ್ಯಾರೆಕ್ಟರ್ ಗಂತೂ ತುಂಬಾನೇ ಇರಿಟೇಷನ್ ಆಗುತ್ತೆ, ಯಾಕಂದ್ರೆ ಟೈಲರ್ ನ ರೂಮ್ ಇಂದ ಪ್ರತಿದಿನ ರಾತ್ರಿ ಸೌಂಡ್ ಬರ್ತಾ ಇರುತ್ತೆ. ಅಂಡ್ ಹಾಗೆ ನಮ್ಗೆ ಗೊತ್ತಾಗುತ್ತೆ ಏನಂದ್ರೆ ನಮ್ಮ ಮೈನ್ ಕ್ಯಾರೆಕ್ಟರ್ ನ ರೂಮ್ ಇತ್ತಲ್ಲ ಆ ಅಪಾರ್ಟ್ಮೆಂಟ್ ಅಲ್ಲಿ ಸುಮ್ನೆ ಬ್ಲಾಸ್ಟ್ ಆಗಿರೋದು ಅಲ್ಲ, ಬದಲಾಗಿ ಅಲ್ಲಿ ಡೈನಮೈಟ್ ನ ಫಿಕ್ಸ್ ಮಾಡಿದ್ರಂತೆ. ಅಂದ್ರೆ ಅದೊಂದು ಗ್ಲಾಸ್ ಎಕ್ಸ್ಪ್ಲೋಷನ್ ಅಲ್ಲ, ಮತ್ತೆ ಆ ಡೈನಮೈಟ್ ನ ಏನೋ ಹೌಸ್ ಹೋಲ್ಡ್ ನ ವಸ್ತುಗಳಿಂದ ಅಂದ್ರೆ ಮನೆಯಲ್ಲಿ ಸಿಗೋ ವಸ್ತುಗಳಿಂದಾನೇ ತಯಾರಿಸಿದ್ರಂತೆ. ಬಟ್ ಆದ್ರೂ ಕೂಡ ನಮ್ಮ ಮೇನ್ ಕ್ಯಾರೆಕ್ಟರ್ ಇರಿಟೇಟ್ ಆಗಿದ್ದಾನೆ ಟೈಲರ್ ನ ರೂಮಿನ ಸೌಂಡ್ ಬರೋದನ್ನ ಕೇಳ್ಕೊಂಡು. ಅಂಡ್ ಹಾಗೆ ಬೆಳಿಗ್ಗೆ ಟೈಮ್ ಅಲ್ಲಿ ಮಾರ್ಲಾ ನಮ್ಮ ಮೇನ್ ಕ್ಯಾರೆಕ್ಟರ್ ಗೆ ಹತ್ತಿರ ಆಗೋಕೆ ಟ್ರೈ ಮಾಡ್ತಾಳೆ, ಆದ್ರೆ ಅವನು ಅವಳನ್ನ ಆಚೆ ಸರಿ ಅಂತ ಇಗ್ನೋರ್ ಮಾಡ್ತಾನೆ. ಹೀಗಾಗಿ ಅವಳು ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಮತ್ತೆ ಯಾವ್ದು ಬರಲ್ಲ ಅಂತ. ಆದ್ರೆ ನಿಜವಾದ ಮಿಷನ್ ಇವತ್ತಿನಿಂದ ಸ್ಟಾರ್ಟ್ ಆಗುತ್ತೆ. ಇವತ್ತು ಟೈಲರ್
ಮತ್ತೆ ಮೈನ್ ಕ್ಯಾರೆಕ್ಟರ್ ಬಂದಿದ್ದಾರೆ ಒಂದು ಲಿಪೋಸಕ್ಷನ್ ಕ್ಲಿನಿಕ್ ಗೆ. ಟೈಲರ್ ಹೇಳ್ತಾನೆ ನಿಜವಾದ ಒಳ್ಳೆ ಸೋಪ್ ಯಾವತ್ತಿದ್ರು ಮನುಷ್ಯರ ಕೊಬ್ಬಿನಿಂದ ರೆಡಿ ಆಗುತ್ತೆ ಅಂತ. ಆದ್ರೆ ಟೈಲರ್ ತನ್ನ ಸೋಪ್ ಗಳನ್ನ ತಯಾರಿ ಮಾಡೋಗೋಸ್ಕರ ಈ ಕ್ಲಿನಿಕ್ ನಿಂದ ಫ್ಯಾಟ್ ಅನ್ನ ಸ್ಮಗಲ್ ಮಾಡ್ತಾನೆ. ಸೊ ಅವರು ಈ ಐಟಮ್ಸ್ ಎಲ್ಲ ಮನೆಗೆ ತಂದು ಇವಾಗ ಸೋಪ್ ಅನ್ನ ತಯಾರಿಸ್ತಾ ಇದ್ದಾರೆ. ಟೈಲರ್ ಗಂತೂ ತುಂಬಾ ವಿಷಯಗಳು ಗೊತ್ತು, ಎಲ್ಲ ಇನ್ಫಾರ್ಮೇಶನ್ ಅವನ ಹತ್ರ ಇದೆ. ಟೈಲರ್ ಕೇಳ್ತಾನೆ ನಿಮ್ಗೆ ಗೊತ್ತಾ ಮೊದಲಿನ ಜನರು ಯಾಕೆ ನದಿಯ ಯಾವ್ದೋ ಒಂದು ತೀರದಲ್ಲಿ ಕೂತ್ಕೊಂಡು ಬಟ್ಟೆಯನ್ನು ತೊಳಿತಾ ಇದ್ರು ಅಂತ? ಯಾಕಂದ್ರೆ ಮನುಷ್ಯರ ದೇಹವನ್ನ ಅಲ್ಲೇ ಸುಡ್ತಾ ಇದ್ರು, ಮತ್ತೆ ಅದೇ ಬೂದಿಗಳಿಂದ ಲಾಯ್ ಅನ್ನೋ ಕೆಮಿಕಲ್ ಕ್ರಿಯೇಟ್ ಆಗ್ತಾ ಇತ್ತು. ಯಾಕಂದ್ರೆ ನೀರಲ್ಲಿ ಆ ಬೂದಿ ಪರ್ಮೇಟ್ ಆಗ್ತಾ ಇತ್ತು, ಇದರಿಂದಾಗಿ ಈ ಕೆಮಿಕಲ್ ಕ್ರಿಯೇಟ್ ಆಗ್ತಾ ಇತ್ತು. ಇದನ್ನ ನೀನು ಫ್ಯಾಟ್ ಜೊತೆ ಮಿಕ್ಸ್ ಮಾಡಿದ್ರೆ ಕರ್ಗ್ ಹೋಗ್ಬಿಡುತ್ತೆ ಅದು, ಮತ್ತೆ ಇದು ತುಂಬಾನೇ ಸ್ಟ್ರಾಂಗ್ ಇಂಗ್ರೀಡಿಯಂಟ್, ನಿನ್ನ ಕೈ ಒಂದ್ಸಲ ಕೊಡು ಅಂತ ಹೇಳ್ತಾನೆ. ಸೊ ಮೇನ್ ಕ್ಯಾರೆಕ್ಟರ್ ಅವನ ಕೈನ ಮುಂದೆ ಇಡ್ತಾನೆ, ಮತ್ತೆ ಟೈಲರ್ ಅವನ ಕೈಗೆ ಕಿಸ್ ಮಾಡಿ ಆ ಕೆಮಿಕಲ್ ಅನ್ನ ಹಾಕ್ಬಿಡ್ತಾನೆ. ಇದರಿಂದ ಅಂತ ಅವನಿಗೆ ತುಂಬಾನೇ ಉರಿ ಆಗುತ್ತೆ, ಬರ್ನ್ ಆಗ್ತಾ ಇದೆ. ಟೈಲರ್ ಅವನ ಕೈನ ಬಿಡ್ತಾನೆ ಇಲ್ಲ. ಟೈಲರ್ ಹೇಳ್ತಾನೆ ಏನಂದ್ರೆ ಈ ನೋವನ್ನ ಪೂರ್ತಿ ಎಕ್ಸ್ಪೀರಿಯನ್ಸ್ ಮಾಡು, ಈ ನೋವಿನಿಂದ ನೀನ್ ಆ ಮೆಡಿಟೇಷನ್ ಆ ಸಪೋರ್ಟ್ ಗ್ರೂಪ್ಸ್ ಗೆಲ್ಲ ಹೋಗಿ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತೀಯಾ. ಒಂದ್ ವೇಳೆ ನೋವು ತ್ಯಾಗ ಇಲ್ದಿದ್ರೆ ನಮ್ಮ ಹತ್ರ ಏನು ಇರ್ತಾ ಇರ್ಲಿಲ್ಲ. ಹಾಗೆ ನಮ್ಮ ಮೇನ್ ಕ್ಯಾರೆಕ್ಟರ್ ನಮ್ಮಂತೂ ಡಿಸ್ಟ್ರಾಕ್ಟ್ ಆಗ್ತಾ ಇದೆ. ಟೈಲರ್ ಅವನಿಗೆ ಒಂದು ಕಪಾಳಕ್ಕೆ ಹೊಡಿತಾನೆ, ಮತ್ತೆ ಹೇಳ್ತಾನೆ ನೀನ್ ಎಲ್ಲೆಲ್ಲೋ ಡಿಸ್ಟ್ರಾಕ್ಟ್ ಆಗ್ಬೇಡ, ಸರಿಯಾಗಿ ಗಮನಿಸು, ನಿನ್ನ ಕೈ ಉರಿತಾ ಇದೆ ಅಂತ. ಅಪ್ಪಂದಿರನ್ನ ದೇವರ ಸ್ವರೂಪ ಅಂತ ಹೇಳ್ತಾರೆ. ನಮ್ಮ ಅಪ್ಪಂದಿರು ನಮ್ಮನ್ನ ಬಿಟ್ಟು ಹೋದ್ರು, ಹಾಗಿದ್ರೆ ನಮ್ಮ ದೇವರು ಕೂಡ ನಮ್ಮನ್ನ ಬಿಟ್ಟು ಹೋಗಿದಾರ ಅಂತ? ನಾವೆಲ್ಲರೂ ಭಗವಂತನಿಗೆ ಬೇಡವಾದ ಮಕ್ಕಳು ತಾನೆ. ಟೈಲರ್ ಹೇಳ್ತಾನೆ ನೀನು ಒಪ್ಕೊಳ್ಳೇಬೇಕು, ನೀನೊಂದಿನ ಸಾಯ್ತೀಯ ಅಂತ. ಮೇನ್ ಕ್ಯಾರೆಕ್ಟರ್ ಹೇಳ್ತಾನೆ ನಿಮಗೆ ಗೊತ್ತಿಲ್ಲ ಇದು ಎಷ್ಟೊಂದು ನೋವಾಗುತ್ತೆ ಅಂತ. ಆಗ ನಾವು ನೋಡ್ತೀವಿ ಏನಂದ್ರೆ ಟೈಲರ್ ಕೂಡ ತನ್ನ ಕೈನ ಇದೇ ರೀತಿ ಸುಟ್ಕೊಂಡಿದ್ದಾನೆ ಅಂತ. ಅವನು ಹೇಳ್ತಾನೆ ಯಾವಾಗ ನಾವು ಎಲ್ಲವನ್ನು ಕಳ್ಕೊಳ್ತೀವಿ ಆವಾಗ ನಾವು ಎಲ್ಲವನ್ನು ಮಾಡುವಷ್ಟು ಸ್ವತಂತ್ರರಾಗ್ತೀವಿ. ಅಂಡ್ ಹಾಗೆ ಸೀನ್ ಕಟ್ ಆಗುತ್ತೆ. ಮತ್ತೆ ಸ್ವಲ್ಪ ದಿನಗಳ ನಂತರ ಮೇನ್ ಕ್ಯಾರೆಕ್ಟರ್ ಮತ್ತೆ ಆಫೀಸ್ ನಲ್ಲ ಇದ್ದಾನೆ. ಮತ್ತೆ ಹಾಗೆ ಅವನಿಗೆ ಮಾರ್ಲನ ಕಾಲ್ ಬರುತ್ತೆ, ಯಾಕಂದ್ರೆ ಮಾರ್ಲಗೆ ಸ್ವಲ್ಪ ಕಾಯಿಲೆ ಬಂದಿತ್ತಂತೆ. ಸೊ ಅವಳು ಅವನನ್ನ ಕರ್ಕೊಂಡು ಹೋಗಿಲ್ಲ ಹಾಸ್ಪಿಟಲ್ಗೆ, ಅಂದ್ರೆ ಅವಳು ಇವನ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದಾಳೆ ಅಷ್ಟೇ. ಬಟ್ ಹಾ ಇವಳು ಕೆಟ್ಟವಳೇನಲ್ಲ, ಓಕೆನಾ ಗಾಯ್ಸ್. ಮತ್ತೆ ಅವನು ಹೊರಗಡೆ ಬರ್ತಾನೆ ಅಂಡ್ ಅಲ್ಲಿಗೆ ಬಾಬ್ ಬರ್ತಾನೆ. ಬಾಬ್ ನಿಮ್ಗೆ ನೆನ್ಪಿರ್ಬೋದು, ನೀವು ಸ್ಟಾರ್ಟಿಂಗ್ ನಲ್ಲಿ ನೋಡಿದೀರಾ. ಇವನು ಇವಾಗ ತುಂಬಾನೇ ಖುಷಿಯಾಗಿದ್ದಾನೆ ಅನ್ಸುತ್ತೆ. ಬಾಬ್ ಹೇಳ್ತಾನೆ ಏನಂದ್ರೆ ನನ್ನ ಜೀವನ ಈಗ ತುಂಬಾನೇ ಬದಲಾಗಿದೆ. ಬಾಬ್ ಕೂಡ ಫೈಟ್ ಕ್ಲಬ್ ಗೆ ಜಾಯ್ನ್ ಆಗಿದ್ದಾನೆ ಅಂತ. ಅವ್ರು ಹೋಗೋ ಟೈಮ್ ಅಷ್ಟೇ ಡಿಫ್ರೆಂಟ್, ಯಾಕಂದ್ರೆ ಬಾಬ್ ಹೋದಾಗ ನಮ್ಮ ಮೇನ್ ಕ್ಯಾರೆಕ್ಟರ್ ಬಂದಿರಲ್ಲ, ಮತ್ತೆ ಮೇನ್ ಕ್ಯಾರೆಕ್ಟರ್ ಹೋದಾಗ ಬಾಬ್ ಬಂದಿರಲ್ಲ. ಸೊ ಈ ಸಲ ನಮ್ಮ ಮೇನ್ ಕ್ಯಾರೆಕ್ಟರ್ ಬಾಬ್ ನ ನೋಡಕ್ಕಂತಾನೆ ಬರ್ತಾನೆ ಫೈಟ್ ಕ್ಲಬ್ ನಲ್ಲಿ. ನೀವು ನೋಡ್ಬೋದು ಹೇಗೆ ಬಾಬ್ ಫೈಟ್ ಮಾಡ್ತಾನೆ ಅಂತ. ಬಾಬ್ ತುಂಬಾ ಒಳ್ಳೆಯವನು ಅನ್ಸುತ್ತೆ ಗುರು. ಅಂಡ್ ಹಾಗೆ ಮತ್ತೊಂದಿನ ಮತ್ತೆ ಜನರೆಲ್ಲ ಬಂದಿರ್ತಾರೆ ಫೈಟ್ ಕ್ಲಬ್ ಗೆ, ಮತ್ತೆ ಅಲ್ಲಿ ಟೈಲರ್ ಡರ್ಡನ್ ಕೂಡ ಬಂದಿರ್ತಾನೆ. ಆದ್ರೆ ಅವ್ನು ಹೇಳ್ತಾನೆ ಏನಂದ್ರೆ ದಿನ ಹೋಗ್ತಾ ಇದ್ದಂಗೆ ಇಲ್ಲಿನ ಜನ ಜಾಸ್ತಿ ಆಗ್ತಾ ಇದಾರೆ, ಯಾಕೆ ಹಿಂಗ್ ಆಗ್ತಿದೆ ಅಂದ್ರೆ ಇದ್ರ ಅರ್ಥ ಅವರು ಫೈಟ್ ಕ್ಲಬ್ ನ ಮೊದಲನೇ ರೂಲ್ ಏನಾಗಿತ್ತು, ನೀವು ಫೈಟ್ ಕ್ಲಬ್ ನ ಬಗ್ಗೆ ಮಾತಾಡುವಾಗಿಲ್ಲ ಬೇರೆ ಕಡೆ ಅಂತ. ಬಟ್ ಇಲ್ಲಿ ಜನ ಜಾಸ್ತಿ ಆಗ್ತಾ ಇರೋದು ನೋಡಿದ್ರೆ ಇದ್ರ ಅರ್ಥ ಯಾರೋ ಮಾತಾಡ್ತಾ ಇದಾರೆ. ಈ ಅಡ್ವರ್ಟೈಸರ್ಸ್ ಎಲ್ಲ ನಮ್ಮ ತಲೆಯಲ್ಲಿ ಕಾರ್ಸ್ ಮತ್ತೆ ಬಟ್ಟೆಗಳನ್ನ ಹಿಂಬಾಲಿಸೋ ಮೈಂಡ್ ಸೆಟ್ ಇಟ್ಬಿಟ್ಟಿದ್ದಾರೆ. ಅವರು ನಮ್ಗೆ ಫೋರ್ಸ್ ಮಾಡ್ತಾರೆ ನಮ್ಗೆ ಇಷ್ಟ ಇಲ್ದಿರೋ ಜಾಬ್ ನ ಪಡ್ಕೊಳಕ್ಕೆ, ಮತ್ತೆ ಬೇಡದಿರೋ ವಸ್ತುಗಳನ್ನ ಖರೀದಿಸೋಕೆ. ನಾವು ಇತಿಹಾಸದ ಮಧ್ಯದ ಮಕ್ಕಳು, ನಾವು ಇತಿಹಾಸದ ಮಧ್ಯದಲ್ಲಿದ್ದೀವಿ. ನಾವು ಮಿಡಲ್ ಚಿಲ್ಡ್ರನ್ ಗಳು. ನಮ್ಗೆ ಯಾವುದೇ ಗ್ರೇಟ್ ವಾರ್ಸ್ ಇಲ್ಲ, ಯುದ್ಧಗಳಿಲ್ಲ. ನಾವು ಯಾವುದೇ ಮಹಾಯುದ್ಧಗಳಿಗೆ ಹೋಗಲ್ಲ, ನಾವು ಯಾವುದೇ ಗ್ರೇಟ್ ಡಿಪ್ರೆಷನ್ ಗೆ ಹೋಗಲ್ಲ, ಅಥವಾ ನಮ್ಮ ಪ್ರಾಣವನ್ನ ಯುದ್ಧದಲ್ಲಿ ಬಲಿ ಕೊಡಲ್ಲ. ನಮ್ಮ ಯುದ್ಧ ಒಂದು ಸ್ಪಿರಿಚುವಲ್ ವಾರ್ ಆಗಿದೆ, ಆಧ್ಯಾತ್ಮಿಕ ಯುದ್ಧ. ಒಂದಿನ ಕೋಟ್ಯಾಧಿಪತಿಗಳಾಗ್ತೀವಿ, ಮೂವಿ ಗಾಡ್ಸ್ ಆಗ್ತೀವಿ, ಮೂವಿ ಆಕ್ಟರ್ಸ್ ಆಗ್ತೀವಿ, ಸೆಲೆಬ್ರಿಟಿ ಆಗ್ತೀವಿ, ರಾಕ್ ಸ್ಟಾರ್ಸ್ ಆಗ್ತೀವಿ ಅಂತ. ಆದ್ರೆ ಹಾಗಾಗಲ್ಲ, ನಮ್ಮಲ್ಲಿ ಯಾರು ಕೂಡ ಹಾಗೆ ಆಗಲ್ಲ. ನಾವು ನಿಧಾನವಾಗಾದ್ರೂ ಸರಿ ಆದ್ರೆ ಅದನ್ನ ತಿಳ್ಕೊಳ್ತಾ ಇದೀವಿ. ಅಂಡ್ ಅದೇ ಟೈಮ್ ನಲ್ಲಿ ಕೆಳಗಡೆ ಇಬ್ರು ಜನ ಬರ್ತಾರೆ. ಇವರಿಬ್ರು ಮೇಲಿರೋ ಬಾರ್ ನ ಓನರ್ಸ್ ಆಗಿದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಈ ಫೈಟ್ ಕ್ಲಬ್ ಸ್ಟಾರ್ಟ್ ಆಗಿದ್ದು ಒಂದು ಬಾರ್ ನ ಅಂಡರ್ ಗ್ರೌಂಡ್ ಅಲ್ಲಾಗಿತ್ತು. ಮತ್ತೆ ಟೈಲರ್ ಇದನ್ನ ಯಾರ್ದು ಪರ್ಮಿಷನ್ ಇಲ್ಲದೆ ಮಾಡಿದ್ದು ಗುರು. ಹೀಗಾಗಿ ಓನರ್ ಹೇಳ್ತಾನೆ ಏನಂದ್ರೆ ನೀವೆಲ್ಲ ಇಲ್ಲಿಂದ ಹೋಗ್ಬಿಡಿ, ಈ ಫೈಟ್ ಕ್ಲಬ್ ಅನ್ನ ಕ್ಲೋಸ್ ಮಾಡ್ಬಿಡಿ. ನೀವು ನನ್ನ ಬಾರ್ ನಲ್ಲಿ ನನ್ನ ಪರ್ಮಿಷನ್ ಇಲ್ದೆ ಇದೆಲ್ಲ ಮಾಡ್ತಾ ಇದ್ದೀರಾ, ನಿನ್ನ ಶೂಟ್ ಮಾಡ್ಬಿಡ್ತೀನಿ, ನೀನೇ ಓನರ್ ತಾನೆ ಅಂತ. ಆದ್ರೆ ಟೈಲರ್ ಸರಿಯಾಗಿ ನಗಾಡ್ತಾನೆ, ಮತ್ತೆ ಏನೇನೋ ಹೇಳ್ತಾನೆ. ಮತ್ತೆ ಓನರ್ ಸರಿಯಾಗಿ ಅವನ್ಗೆ ಹೊಡಿತಾನೆ, ತುಂಬಾನೇ ಹೊಡಿತಾನೆ. ಆದ್ರೂ ಕೂಡ ಟೈಲರ್ ಓನರ್ ನ ವಿರುದ್ಧ ಫೈಟ್ ಮಾಡಲ್ಲ, ಬದಲಾಗಿ ಅವನು ನಗಾಡ್ತಾನೆ ಇರ್ತಾನೆ ಗುರು. ಮತ್ತೆ ಟೈಲರ್ ಅಂತೂ ಓನರ್ ನ ಮೇಲೇನೆ ರಕ್ತ ಉಗಿತಾ ಇದ್ದಾನೆ. ಓನರ್ ಅಂತೂ ಹೆದ್ರೋದ ಗುರು. ಟೈಲರ್ ಅಂತೂ ಅವನ ಕಾಲರ್ ಹಿಡ್ಕೊಂಡಿದ್ದಾನೆ, ಮತ್ತೆ ಬೇರೆಯವರು ಎಳೆದ್ರು ಕೂಡ ಅವನು ಬಿಡ್ತದೆ ಇಲ್ಲ ಗುರು. ಹೀಗಾಗಿ ಓನರ್ ಹೇಳ್ತಾನೆ ಏನಂದ್ರೆ ನೀನ್ ಏನ್ ಬೇಕಾದ್ರೂ ಮಾಡ್ಕೋ, ಆದ್ರೆ ನನ್ನ ಬಾರ್ಗೆ ತೊಂದ್ರೆ ಕೊಡ್ಬೇಡ, ಈ ಫೈಟ್ ಕ್ಲಬ್ ನ ಬೇಕಿದ್ರೆ ನೀನೇ ಇಟ್ಕೋ ಅಂತ. ಅಂಡ್ ಅವನು ಹಾಗೆ ಅಲ್ಲಿಂದ ಹೋಗ್ತಾನೆ. ಸೊ ಟೈಲರ್ ನವರು ಮೇಲೆತ್ತಾರೆ, ಮತ್ತೆ ಟೈಲರ್ ಎಲ್ಲರಿಗೂ ಒಂದು ಕೆಲಸ ಕೊಡ್ತಾರೆ. ನಿಮ್ಮ ಈ ವಾರದ ಕೆಲಸ ಏನಪ್ಪಾ ಅಂದ್ರೆ ನೀವು ಸ್ಟ್ರೇಂಜರ್ಸ್ ನ ಜೊತೆ ಫೈಟ್ ಮಾಡ್ಬೇಕಾಗುತ್ತೆ. ಬಟ್ ಗಾಯ್ಸ್ ಈ ಟಾಸ್ಕ್ ಅಂತೂ ಅಷ್ಟೇನ್ ಈಸಿ ಅಲ್ಲ, ಯಾಕಂದ್ರೆ ನಾರ್ಮಲ್ ಜನರು ಯಾರಿಗೆ ಫೈಟ್ ಮಾಡೋಕೆ ಗೊತ್ತಿರಲ್ವೋ ಅವರು ಫೈಟ್ ನ ಅವಾಯ್ಡ್ ಮಾಡ್ತಾರೆ, ಏನಾದ್ರೂ ಒಂದ್ ಮಾಡಿ. ಸೊ ಅವ್ರ ಜೊತೆ ಫೈಟ್ ಮಾಡೋದು ಅಷ್ಟು ಈಸಿ ಆಗಿರಲ್ಲ. ಅಂಡ್ ಹಾಗೆ ಇಲ್ಲಿ ನಾವು ಮೈನ್ ಕ್ಯಾರೆಕ್ಟರ್ ಸೀದಾ ಬಾಸ್ ನ ಕ್ಯಾಬಿನ್ ಗೆ ಬರ್ತಾನೆ. ಇವನೇನ್ ಬಾಸ್ ಜೊತೆ ಫೈಟ್ ಮಾಡ್ತಾನೆ ಏನು, ಬಟ್ ಹಾಗೇನು ಮಾಡಿಲ್ಲ. ಬಾಸ್ ಕೇಳ್ತಾನೆ ನಿನ್ಗೆ ಏನ್ ಬೇಕು ಅಂತ. ಮೈನ್ ಕ್ಯಾರೆಕ್ಟರ್ ಹೇಳ್ತಾನೆ ನಾನ್ ನಿನ್ ಜೊತೆ ಮಾತಾಡ್ಬೇಕು ಅಂತ. ಮತ್ತೆ ಹೇಳ್ತಾನೆ ಏನಂದ್ರೆ ಯೋಚನೆ ಮಾಡಿ, ಒಂದ್ ವೇಳೆ ನಾನು ನಿಮ್ಮ ಸೀಕ್ರೆಟ್ಸ್ ನ ಅಂದ್ರೆ ಕಂಪನಿಯಲ್ಲಿರೋ ಫಾಲ್ಟ್
ಫಾಲ್ಟ್ಸ್ ನೆಲ್ಲ ಹೇಳಿದ್ರೆ ಏನಾಗುತ್ತೆ ಅಂತ. ಈ ಕಂಪನಿ ಒಂದು ಕಾರ್ ಕಂಪನಿ ಆಗಿದೆ. ಮತ್ತೆ ನೀವು ಕೊಲೈಷನ್ ಟೆಸ್ಟ್ಸ್ ನ ಅಂದ್ರೆ ಕಾರ್ ಗಳನ್ನ ಸೆಲ್ ಮಾಡೋಕ್ಕಿಂತ ಮುಂಚೆ ಹೇಗೆ ಅದನ್ನ ಡಿಕ್ಕಿ ಹೊಡಿಸಿ ಟೆಸ್ಟ್ ಮಾಡ್ತಾರಲ್ಲ, ಅದು ಬ್ರೇಕ್ ಆಗುತ್ತೋ ಅಥವಾ ಪಾಸ್ ಆಗುತ್ತೋ ಅಂತ. ಒಂದ್ ವೇಳೆ ಅದು ಪಾಸ್ ಆದ್ರೆ ಮಾರುಕಟ್ಟೆಗೆ ಬರುತ್ತೆ, ಇಲ್ದಿದ್ರೆ ಅದನ್ನ ಮತ್ತೊಮ್ಮೆ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾಗತ್ತೆ. ಆದ್ರೆ ಈ ಕಂಪನಿ ಫೇಲ್ ಆಗಿರೋ ಕಾರ್ಸ್ ನು ಕೂಡ ಸೆಲ್ ಮಾಡ್ತಾ ಇದೆ ಗುರು. ಮತ್ತೆ ನಿಮ್ಮ ಕಾರ್ ಗಳು 1000 ಮೈಲ್ಸ್ ದೂರ ಹೋದ ನಂತರ ಬ್ರೇಕ್ ಲೈನಿಂಗ್ಸ್ ನು ಕೂಡ ಫೇಲ್ ಆಗ್ಬಿಡುತ್ತೆ. ಮೇನ್ ಕ್ಯಾರೆಕ್ಟರ್ ಹೇಳ್ತಾನೆ, ಒಂದ್ ಕೆಲಸ ಮಾಡಿ, ನಾನು ನಿಮ್ಮ ಈ ಸೀಕ್ರೆಟ್ಸ್ ನೆಲ್ಲ ಯಾರಿಗೂ ಹೇಳಲ್ಲ, ಅದ್ರ ಬದಲಾಗಿ ನೀವು ನನ್ಗೆ ಸ್ವಲ್ಪ ದುಡ್ಡನ್ನ ಕೊಡ್ತಾ ಇರ್ಬೇಕಾಗತ್ತೆ. ಹೇಗೆ ಈ ಪ್ಲಾನ್ ಡೀಲ್ ಚೆನ್ನಾಗಿದ್ಯಾ ಅಂತ. ಆದ್ರೆ ಬಾಸ್ ಅಂತೂ ಇವನ್ಗೆ ಬೈತಾನೆ ಗುರು, ನೀನ್ ನಿನ್ನ ಏನ್ ಅನ್ಕೊಂಡಿದ್ಯಾ ಹಾಗೆ ಹೀಗೆ ಅಂತ. ಮತ್ತೆ ಬಾಸ್ ಸೆಕ್ಯೂರಿಟಿಗೆ ಕಾಲ್ ಮಾಡೋಕೆ ಹೋಗ್ತಾನೆ. ಆದ್ರೆ ಮೇನ್ ಕ್ಯಾರೆಕ್ಟರ್ ಅಂತೂ ತನ್ನನ್ನ ತಾನೇ ಹೊಡ್ಕೊಳ್ತಾ ಇದ್ದಾನೆ ಗುರು. ಅವನು ಆಕ್ಟ್ ಮಾಡ್ತಾ ಇದ್ದಾನೆ ಬಾಸ್ ಅವನನ್ನ ಹೊಡಿತಾ ಇದ್ದಾನೆ ಅಂತ. ಅವನು ತನ್ನದೇ ಕುತ್ತಿಗೆಯನ್ನ ಒತ್ಕೊಳ್ತಾ ಇದ್ದಾನೆ, ಹಾಗೆ ತನ್ಗೆ ಪಂಚ್ ಮಾಡ್ಕೊಳ್ತಾ ಇದ್ದಾನೆ. ಮತ್ತೆ ಅವನು ಬಾಸ್ ನ ಕಾಲಿಗೆ ಬೀಳ್ತಾನೆ. ಅಂಡ್ ಅಲ್ಲಿಗೆ ಸೆಕ್ಯೂರಿಟಿಗಳು ಬರ್ತಾರೆ. ಇದನ್ನ ನೋಡಿದಾಗ ನಮ್ಗೆ ಗೊತ್ತಾಗತ್ತೆ ಏನಂದ್ರೆ ಸೆಕ್ಯೂರಿಟಿಗಳು ಅನ್ಕೊಂಡ್ರು ಬಾಸ್ ಇವನ್ಗೆ ಹೊಡಿತಾ ಇದಾರೆ ಅಂತ. ಹೀಗಾಗಿ ಹೊರಗಡೆ ಏನು ಸುದ್ದಿ ಹೋಗ್ ಮುಟ್ಟಬಾರ್ದು, ಬಾಸ್ ನ ರೆಪ್ಯುಟೇಷನ್ ಹಾಳಾಗಬಾರ್ದು ಅಂತ. ಹೀಗಾಗಿ ನಮ್ಮ ಮೇನ್ ಕ್ಯಾರೆಕ್ಟರ್ ಗೆ ಫ್ರೀ ಆಗಿ ಒಂದು ಫ್ಯಾಕ್ಸ್ ಮಷಿನ್, ಟೆಲಿಫೋನ್, ಕಂಪ್ಯೂಟರ್, 52 ವೀಕ್ಲಿ ಪೇ ಚೆಕ್ಸ್ ಹಾಗೆ 48 ಫ್ರೀ ಫ್ಲೈಟ್ ಕೂಪನ್ಸ್ ಎಲ್ಲ ಸಿಗುತ್ತೆ ಗುರು. ಅಂಡ್ ಹೀಗೆ ನಮ್ಮ ಮೇನ್ ಕ್ಯಾರೆಕ್ಟರ್ ಮತ್ತೆ ಟೈಲರ್ ಪ್ರತಿದಿನ ಫೈಟ್ ಕ್ಲಬ್ ಗೆ ಬರ್ತಾ ಇದ್ರು. ಮತ್ತೆ ಜನರು ಕೂಡ ಸರಿಯಾಗಿ ಫೈಟ್ ಮಾಡ್ತಾ ಇದ್ರು, ಒಬ್ರನ್ನೊಬ್ರು ಹೊಡ್ಕೊಳ್ತಾ ಇದ್ರು. ಫೈಟ್ ಮಾಡೋದ್ರಲ್ಲೇ ಏನೋ ಮಜಾ ಇರುತ್ತೆ ಗುರು. ಅಂಡ್ ಸೊ ಈ ದಿನ ರಾತ್ರಿ ಟೈಲರ್ ಎಲ್ಲರಿಗೂ ಕೂಡ ಒಂದು ಎನ್ವಲಪ್ ಅಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಟಾಸ್ಕ್ ನ ಕೊಡ್ತಾ ಇದ್ದಾನೆ. ಮತ್ತೆ ಪೂರ್ತಿ ಸಿಟಿಯಲ್ಲಂತೂ ಅವರು ಹೊಸ ಹೊಸ ಕೆಲಸ ಮಾಡ್ತಾ ಇದ್ದಾರೆ ಗುರು. ಎಲ್ಲಾ ಕಡೆ ಪ್ರಾಬ್ಲಮ್ಸ್ ನ ತರ್ತಾ ಇದ್ದಾರೆ. ಮತ್ತೆ ಟೈಲರ್ ಮೇನ್ ಕ್ಯಾರೆಕ್ಟರ್ ನ ಕರ್ಕೊಂಡು ರೇಮಂಡ್ ಕೆ ಹಸಲನ ಶಾಪ್ ಗೆ ಬರ್ತಾನೆ. ಮತ್ತೆ ಆ ಶಾಪ್ ಅವನ ತಲೆಗೆ ಗನ್ ಇಡ್ತಾನೆ. ಅಂಡ್ ಹಾಗೆ ಅವನು ವಾಲೆಟ್ ಕೊಡೋಕೆ ಹೇಳ್ತಾನೆ. ಆಗ ಟೈಲರ್ ಗೆ ಗೊತ್ತಾಗುತ್ತೆ ಏನಂದ್ರೆ ಇವನೊಬ್ಬ ಡ್ರಾಪ್ ಔಟ್ ಆಗಿರೋ ಸ್ಟೂಡೆಂಟ್. ಇವನು ರೇಮಂಡ್ ಹತ್ರ ಹೇಳ್ತಾನೆ ಏನಂದ್ರೆ ನೀನ್ ಇವಾಗ ಸಾಯಕ್ಕೆ ಹೋಗ್ತಾ ಇದ್ಯಾ, ಸೊ ಹೇಳು ನೀನು ಏನಾಗ್ಬೇಕು ಅಂತ ಇದ್ದೆ, ಏನ್ ಓದ್ತಾ ಇದ್ಯಾ ಅಂತ. ರೇಮಂಡ್ ಹೇಳ್ತಾನೆ ನಾನು ಬಯಾಲಜಿನ ಮೋಸ್ಟ್ಲಿ ಓದ್ತಾ ಇದ್ದದ್ದು, ಆದ್ರೆ ನಾನು ಮಧ್ಯದಲ್ಲಿ ಡ್ರಾಪ್ ಔಟ್ ಆಗ್ಬಿಟ್ಟೆ. ಆದ್ರೆ ಟೈಲರ್ ಕೇಳ್ತಾನೆ ನಾನ್ ಕೇಳ್ದೆ ನೀನ್ ಏನ್ ಆಗ್ಬೇಕು, ನಿನ್ನ ಪರ್ಪಸ್ ಏನು ಜೀವನದಲ್ಲಿ. ಮತ್ತೆ ರೇಮಂಡ್ ಹೇಳ್ತಾನೆ ನಾನೊಬ್ಬ ವೆಟರಿನೇರಿಯನ್ ಆಗ್ಬೇಕಂತ ಇದ್ದೆ ಅಂತ. ಟೈಲರ್ ಕೇಳ್ತಾನೆ ಒಂದೇ ನೀನು ನಿನ್ನ ಗೋಲ್ ನ ಮೇಲೆ ಫೋಕಸ್ ಮಾಡು ಅಥವಾ ನನ್ನಿಂದ ಈ ಕನ್ವೀನಿಯನ್ಸ್ ಸ್ಟೋರ್ ನ ಹಿಂದ್ಗಡೆ ಸಾಯಿ ಅಂತ. ಸೊ ಟೈಲರ್ ಹೇಳ್ತಾನೆ ಏನಂದ್ರೆ ನಾನು ನಿನ್ನ ಲೈಸೆನ್ಸ್ ನ ಇಟ್ಕೊಳ್ತೀನಿ, ನನ್ಗೆ ಗೊತ್ತು ನೀನಲ್ಲಿ ಇರ್ತೀಯ ಅಂತ. ಸೊ 6 ವಾರದಲ್ಲಿ ಒಂದ್ ವೇಳೆ ನೀನು ವೆಟರಿನೇರಿಯನ್ ಆಗೋಕೆ ಕೆಲಸ ಮಾಡದೆ ಇದ್ರೆ ನಾನು ಮತ್ತೆ ಬಂದು ನಿನ್ನ ಶೂಟ್ ಮಾಡ್ಬಿಡ್ತೀನಿ ಅಂತ. ಮತ್ತೆ ರೇಮಂಡ್ ಸೀದಾ ಓಡ್ ಹೋಗ್ತಾನೆ. ಮೇನ್ ಕ್ಯಾರೆಕ್ಟರ್ ಕೇಳ್ತಾನೆ ಇದೆಲ್ಲ ಯಾಕೆ ಮಾಡ್ತಾ ಇದೆಯಾ, ಎಷ್ಟು ಡೇಂಜರಸ್ ಆಗಿತ್ತು ಇದು ಅಂತ. ಆದ್ರೆ ನೋಡಕ್ ಹೋದ್ರೆ ಟೈಲರ್ ನ ಕೈಯಲ್ಲಿರೋ ಗನ್ ಅಲ್ಲಿ ಬುಲೆಟ್ಸ್ ಇರ್ಲಿಲ್ಲ. ಆದ್ರೆ ಟೈಲರ್ ರೇಮಂಡ್ ನ ಬರೀ ಮೋಟಿವೇಟ್ ಮಾಡ್ತಾ ಇದ್ದ. ನಿಮ್ಮ ತಲೆಯ ಹಿಂದ್ಗಡೆ ಒಂದು ಗನ್ ಇಟ್ಟು ನಿಮ್ಗೆ ಏನಾದ್ರು ಮಾಡೋಕ್ ಹೇಳಿದ್ರೆ ನೀವು ಖಂಡಿತ ಮಾಡೇ ಮಾಡ್ತೀರಾ. ನೀವು ಎಷ್ಟೇ ಆಲ್ಸಿ ಆಗಿರ್ಲಿ ಅಥವಾ ಏನಾಗಿರ್ಲಿ, ನೀವು ಜೀವನಕ್ಕೋಸ್ಕರ ಏನಾದ್ರು ಮಾಡೇ ಮಾಡ್ತೀರಾ. ಟೈಲರ್ ನ ದಾರಿ ನನ್ಗಂತೂ ಇಷ್ಟ ಆಯ್ತು ಗುರು. ಟೈಲರ್ ಹೇಳ್ತಾನೆ ರೇಮಂಡ್ ನ ದಿನ ನಾಳೆಯಿಂದ ಸುಂದರವಾಗುತ್ತೆ ಅಂತ. ಅವನ್ಗೆ ತನ್ನ ಬ್ರೇಕ್ಫಾಸ್ಟ್ ಎಷ್ಟು ಟೇಸ್ಟಿ ಅನ್ಸುತ್ತೆ ಅಂದ್ರೆ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಅವನು ಸಾಯೋದ್ರಲ್ಲಿದೆ ಈಗಷ್ಟೇ. ಮತ್ತೆ ನೆನ್ಪಿಟ್ಕೊಳ್ಳಿ, ನೀವು ನಿಮ್ಮ ಜಾಬ್ ಅಲ್ಲ, ನೀವು ನಿಮ್ಮ ಬ್ಯಾಂಕ್ ಅಲ್ಲಿರೋ ದುಡ್ಡಲ್ಲ, ನೀವು ಡ್ರೈವ್ ಮಾಡೋ ಕಾರ್ ಅಲ್ಲ, ನೀವು ಒಂದು ಸಾಮಾನ್ಯ ಮನುಷ್ಯರಷ್ಟೇ. ಮತ್ತೆ ಹಾಗೆ ಟೈಲರ್ ಅಂತೂ ಒಂದು ಆರ್ಮಿನ ಬಿಲ್ಡ್ ಮಾಡ್ತಾ ಇದ್ದಾನೆ. ಟೈಲರ್ ನ ಫಾಲೋವರ್ಸ್ ಹೆಚ್ಚಾಗ್ತಾ ಇದ್ದಾರೆ. ಮತ್ತೆ ಅವರೆಲ್ಲ ನ್ಯೂಸ್ ನಲ್ಲಿ ನೋಡ್ತಾರೆ ಹೇಗೆ ಕಮಿಷನರ್ ಇವಾಗ ಇನ್ವೆಸ್ಟಿಗೇಷನ್ ಗೆ ತಯಾರಾಗಿದ್ದಾರೆ, ಮತ್ತೆ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಇವರು ಸಿಕ್ಕೊಂಡ್ ಬಿದ್ರೆ ಇವರ ಫೈಟ್ ಕ್ಲಬ್ ಹೋಯ್ತು. ಸೊ ಹೀಗಾಗಿ ಟೈಲರ್ ಡಡನ್ ಏನಾದ್ರು ಪ್ಲಾನ್ ಮಾಡ್ಲೇಬೇಕು. ಮತ್ತೆ ಟೈಲರ್ ಈ ಪ್ರಾಜೆಕ್ಟ್ ಗೆ ಪ್ರಾಜೆಕ್ಟ್ ಮೇಹಮ್ ಅಂತ ಇಟ್ಟಿದ್ದಾನೆ. ಮತ್ತೆ ಇಲ್ಲಿ ಅವರು ಒಂದು ಕಾನ್ಫರೆನ್ಸ್ ನ ಆರ್ಗನೈಸ್ ಮಾಡಿರ್ತಾರೆ. ಎಲ್ಲ ಲೀಡರ್ಸ್ ಮತ್ತೆ ಹಾಗೆ ಕಮಿಷನರ್ ಕೂಡ ಇದ್ದ. ಅಂಡ್ ಅಲ್ಲಿಗೆ ವೈಟರ್ಸ್ ಆಗಿ ನಮ್ಮ ಫೈಟ್ ಕ್ಲಬ್ ನ ಮೆಂಬರ್ಸ್ ಇದ್ರು, ನಮ್ಮ ಮೇನ್ ಕ್ಯಾರೆಕ್ಟರ್ ಅಂಡ್ ಹಾಗೆ ಟೈಲರ್ ಡಡನ್ ಕೂಡ ಇದ್ದ. ಮತ್ತೆ ಇಲ್ಲಿ ಕಮಿಷನರ್ ವಾಶ್ರೂಮ್ ಗೆ ಅಂತ ಹೋಗ್ತಾನೆ. ಅಂಡ್ ಅಲ್ಲಿಗೆ ಟೈಲರ್ ಬೇರೆಯವ್ರಿಗೂ ಕೂಡ ಬರೋ ಕೇಳ್ತಾನೆ. ಮತ್ತೆ ಇವರಂತೂ ಕಮಿಷನರ್ ಹಿಡ್ಕೊಳ್ತಾರೆ. ಅಂಡ್ ಹಾಗೆ ಸೀದಾ ವಾಶ್ರೂಮ್ ನ ಡೋರ್ ಲಾಕ್ ಮಾಡಿ ಇವನ್ಗೆ ಹೆದರ್ಸ್ತಾರೆ. ನೀನು ಇನ್ವೆಸ್ಟಿಗೇಟ್ ಮಾಡ್ತೀಯಾ ಅದ್ ಮಾಡ್ಕೋ, ಆದ್ರೆ ಹೇಳ್ಬಿಡು, ಪಬ್ಲಿಕ್ ನಲ್ಲಿ ಸ್ಟೇಟ್ ಮಾಡ್ಬಿಡು ಯಾವುದೇ ಫೈಟ್ ಕ್ಲಬ್ ಇಲ್ಲ. ಮತ್ತೆ ಹಾಗೆ ನಮ್ಗೆ ನೀನು ತೊಂದರೆ ಕೊಡಬಾರ್ದು. ಒಂದ್ ವೇಳೆ ನೀನು ಫೈಟ್ ಕ್ಲಬ್ ನ ಬಗ್ಗೆ ಪಬ್ಲಿಕ್ ಅಲ್ಲಿ ಹೇಳ್ಬಿಟ್ರೆ ನಿನ್ನ ಕೊಂದ್ಬಿಡ್ತೀವಿ ಅಂತ. ಅಂಡ್ ಸೊ ಇವನು ತಲೆ ಅಲ್ಲಾಡ್ಸ್ತಾನೆ. ಮತ್ತೆ ಇವರೆಲ್ಲ ಹೋಗ್ಬಿಡ್ತಾರೆ. ಟೈಲರ್ ಡಡನ್ ಅದು ತುಂಬಾನೇ ಡೇಂಜರಸ್ ಗುರು. ಮತ್ತೆ ಹಾಗೆ ಫೈಟ್ ಕ್ಲಬ್ ಮುಂದುವರಿಯುತ್ತೆ. ನಮ್ಮ ಮೇನ್ ಕ್ಯಾರೆಕ್ಟರ್ ಇವಾಗ ಫೈಟಿಂಗ್ ನಲ್ಲಿ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದಾನೆ. ಅವನು ಇವಾಗ ಹೆದರ್ತಾ ಇಲ್ಲ ಯಾವ್ದಕ್ಕೂ. ಮೊದ್ಲು ಬರೀ ಬೇರೆಯವ್ರ ಹತ್ರ ಹೊಡೆತ ತಿನ್ಸ್ಕೊಳ್ತಾ ಇದ್ದ, ಆದ್ರೆ ಇವಾಗ ಅವನೇ ಹೊಡಿತಾ ಇದ್ದಾನೆ. ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ನಾವಿಲ್ಲಿ ನೋಡ್ತೀವಿ ಟೈಲರ್ ಮತ್ತೆ ನಮ್ಮ ಮೇನ್ ಕ್ಯಾರೆಕ್ಟರ್ ಎಲ್ಲೋ ಹೋಗ್ತಾ ಇದಾರೆ ಕಾರ್ ನಲ್ಲಿ. ಮೇನ್ ಕ್ಯಾರೆಕ್ಟರ್ ಕೇಳ್ತಾ ಇದ್ದಾನೆ ನೀನ್ ಯಾಕೆ ನನ್ಗೆ ಪ್ರಾಜೆಕ್ಟ್ ಮೇಹಮ್ ನ ಬಗ್ಗೆ ಹೇಳಿಲ್ಲ. ಟೈಲರ್ ಹೇಳ್ತಾನೆ ಪ್ರಾಜೆಕ್ಟ್ ಮೇಹಮ್ ನ ಮೊದಲನೇ ರೂಲ್ ಏನಂದ್ರೆ ನೀನು ಯಾವುದೇ ಪ್ರಶ್ನೆಗಳನ್ನ ಕೇಳಲ್ಲ ಅಂತ. ಮೇನ್ ಕ್ಯಾರೆಕ್ಟರ್ ಹೇಳ್ತಾನೆ ನಾವಿಬ್ರು ಸೇರಿ ಫೈಟ್ ಕ್ಲಬ್ ನ ಶುರು ಮಾಡಿದ್ದು, ಇವಾಗ ನೀನೇ ನನ್ಗೆ ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ. ಮೇನ್ ಕ್ಯಾರೆಕ್ಟರ್ ಕೇಳ್ತಾನೆ ನೀನು ತಪ್ಪು ಮಾಡ್ತಾ ಇದ್ಯಾ, ನೀನು ನನ್ನ ಮರಿತಾ ಇದ್ಯಾ, ನೀನು ನನ್ಗೆ ಪ್ರಾಜೆಕ್ಟ್ ಮೇಹಮ್ ನ ಬಗ್ಗೆ ಏನು ಹೇಳಲೇ ಇಲ್ಲ ಅಂತ. ಆದ್ರೆ ಟೈಲರ್ ಹೇಳ್ತಾನೆ ಏನಂದ್ರೆ ನೀನು ಇವೆಲ್ಲ ನೀನೇ ಡಿಸೈಡ್ ಮಾಡ್ಬೇಕು, ನೀನು ಎಲ್ಲಿ ಇನ್ವಾಲ್ವ್ ಆಗ್ತೀಯಾ ಎಲ್ಲಿ ಆಗಲ್ಲ ಅನ್ನೋದನ್ನ. ನಾನು ಇದನ್ನ ಮಾಡಿಲ್ಲ, ನಾನು ನಿನ್ಗೇನು ಮೆಸೇಜ್ ಮಾಡ್ಬೇಕಾ, ಇಮೇಲ್ ಮಾಡ್ಬೇಕಾ, ಕಾಲ್ ಮಾಡಿ ಹೇಳ್ಬೇಕಾ, ಯಾವ್ದು ನಮ್ದಲ್ವೇ ಅಲ್ಲ, ಯಾಕಂದ್ರೆ ನಾವು ಸ್ಪೆಷಲ್ ಅಲ್ಲ. ಮತ್ತೆ ಇನ್ನೊಂದೇನಂದ್ರೆ ನಿನ್ಗೆ ಇವೆಲ್ಲ ಯಾವಾಗ ಅರ್ಥ ಆಗುತ್ತೆ ಅಂದ್ರೆ ನೀನ್ ಯಾವಾಗ ಜೀವನದ ಬಗ್ಗೆ, ಫ್ರೆಂಡ್ಶಿಪ್ ನ ಬಗ್ಗೆ ಮತ್ತೆ ನಿನ್ನ ಬಗ್ಗೆ ಮರಿತೀಯೋ ಆಗ. ಆದ್ರೆ ಮೇನ್ ಕ್ಯಾರೆಕ್ಟರ್ ಗೆ ಅವನ ಮಾತು ಅರ್ಥ ಆಗಲ್ಲ, ಏನೇನೋ ಹೇಳ್ತಾ ಇದ್ದಾನೆ. ಮತ್ತೆ ಇವಾಗ ನಮ್ಮ ಟೈಲರ್ ಸೀದಾ ಕಾರ್ನ ತುಂಬಾ ಸ್ಪೀಡ್ ಅಲ್ಲಿ ಓಡಿಸ್ತಾ ಇದ್ದಾನೆ. ಎಲ್ಲಿ ಆಕ್ಸಿಡೆಂಟ್ ಆಗ್ಬಿಡುತ್ತೋ ಅಂತ ಮೇನ್ ಕ್ಯಾರೆಕ್ಟರ್ ಗೆ ಭಯ ಆಗ್ತಾ ಇದೆ. ಮೇನ್ ಕ್ಯಾರೆಕ್ಟರ್ ಹೇಳ್ತಾನೆ ನಿಲ್ಸು ಗುರು,
ಗುರು ನಾವೆಲ್ಲ ಸಾಯ್ತೀವಿ ಅಂತ. ಆದ್ರೆ ಟೈಲರ್ ಕೇಳ್ತಾನೆ, ನೀನು ಒಂದ್ ವೇಳೆ ಇವಾಗ ಸಾಯ್ತೀಯಾ ಅಂತ ಇದ್ರೆ ನೀನು ಏನ್ ಮಾಡ್ತಾ ಇದ್ಯಾ, ನಿನ್ನ ಜೀವನದಲ್ಲಿ ಗುರಿ ಏನಾಗಿತ್ತು ಅಂತ. ಮತ್ತೆ ಆಕ್ಸಿಡೆಂಟ್ ಆಗೋದ್ರಲ್ಲೇ ಇತ್ತು, ಆದ್ರೆ ಟೈಲರ್ ಅದನ್ನ ತಪ್ಪಿಸ್ಬಿಟ್ಟ. ಮೇನ್ ಕ್ಯಾರೆಕ್ಟರ್ ರೇಗ್ ಆಡ್ತಾನೆ, ಫೈಟ್ ಕ್ಲಬ್ ಸಾಯ್ಲಿ ಮಾಡ್ದ ಸಾಯ್ಲಿ ನಿನ್ ಶಾಟ ಗುರು ಏನೇನ್ ಮಾಡ್ತಾ ಇದ್ಯಾ ನೀನು. ಅಂಡ್ ಫೈನಲಿ ಟೈಲರ್ ಒಂದು ದೊಡ್ಡ ಸೀಕ್ರೆಟ್ ನ ಹೇಳ್ತಾನೆ, ಏನಂದ್ರೆ ಆ ದಿನ ನಿನ್ನ ರೂಮ್ ನ ಬ್ಲಾಸ್ಟ್ ಮಾಡಿದ್ದು ನಾನೇ, ಆ ಅಪಾರ್ಟ್ಮೆಂಟ್ ನಲ್ಲಿ ಆಗಿದ್ದು ಅದು ನನ್ನಿಂದಾನೆ ಅಂತ. ಟೈಲರ್ ಸ್ಟೀರಿಂಗ್ ನ ಬಿಟ್ಬಿಟ್ಟ, ಮತ್ತೆ ಕಾರ್ ಅಂತೂ ಹೈವೇದಲ್ಲಿ ಹೋಗ್ತಾ ಇದೆ. ಟೈಲರ್ ಫೈನಲಿ ಹೇಳ್ತಾನೆ ಏನಂದ್ರೆ ಎಲ್ಲದನ್ನು ಕಂಟ್ರೋಲ್ ಮಾಡೋಕೆ ಹೋಗ್ಬೇಡ, ಜಸ್ಟ್ ಮರ್ತ್ ಬಿಡು ಅವೆಲ್ಲ. ಅಂಡ್ ಮೇನ್ ಕ್ಯಾರೆಕ್ಟರ್ ಹೇಳ್ತಾನೆ, ಸರಿ ಒಂದ್ ವೇಳೆ ಸತ್ರೆ ಅದು ನಿನ್ ತಪ್ಪಾಗಿರುತ್ತೆ ಅಂತ. ಹಾಗೆ ಟೈಲರ್ ಅವರಿಬ್ರ ಸೀಟ್ ಬೆಲ್ಟ್ ಕೂಡ ತೆಗೆದ್ ಬಿಡ್ತಾನೆ. ಮತ್ತೆ ಕಾರ್ ಸೀದಾ ಹೋಗ್ತಾ ಹೋಗ್ತಾ ಇನ್ನೊಂದು ಕಾರ್ಗೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಕಾರ್ ಅಂತೂ ಪಲ್ಟಿ ಆಗಿ ಕೆಳಗೆ ಬಿದ್ಬಿಡ್ತು ಗುರು. ಮೇನ್ ಕ್ಯಾರೆಕ್ಟರ್ ಮನ್ಸಲ್ಲಿ ಅನ್ಕೊಳ್ತಾನೆ, ಏನಂದ್ರೆ ಮೇ ಬಿ ನನ್ನ ಕಂಪನಿಯ ಕಾರನ್ನ ಯೂಸ್ ಮಾಡಿದವರು ಈ ರೀತಿ ಆಕ್ಸಿಡೆಂಟ್ ಆಗ್ಬೇಕಾದ್ರೆ ಇದೇ ರೀತಿ ಯೋಚನೆ ಮಾಡ್ತಾ ಇದ್ರು ಅನ್ಸುತ್ತೆ. ಟೈಲರ್ ಮತ್ತೆ ಮೇನ್ ಕ್ಯಾರೆಕ್ಟರ್ ಸತ್ತಿಲ್ಲ, ಅವರಿಬ್ರು ಬದ್ಕೊಂಡಿದ್ದಾರೆ, ಜಸ್ಟ್ ಸಾಯೋದ್ರಲ್ಲೇ ಇದ್ರು. ಮತ್ತೆ ನಾವು ನೋಡ್ತೀವಿ ಟೈಲರ್ ನಮ್ಮ ಮೇನ್ ಕ್ಯಾರೆಕ್ಟರ್ ನ ತನ್ನ ರೂಮ್ ಅಲ್ಲಿ ಮಲಗಿಸಿಟ್ಟಿದ್ದಾನೆ. ಅಂಡ್ ಹೇಳ್ತಾನೆ, ನಾನು ಇವಾಗ ಸದ್ಯಕ್ಕೆ ಹೋಗ್ತಾ ಇದ್ದೀನಿ, ನೀನು ಆದಷ್ಟು ಬೇಗ ಸರಿಯಾಗು ಅಂತ ಹೇಳಿ ಹೋಗ್ಬಿಡ್ತಾನೆ. ಡೋರ್ ಕ್ಲೋಸ್ ಆಗ್ಬಿಡುತ್ತೆ. ಮತ್ತೆ ಬೆಳಿಗ್ಗೆ ಎದ್ದಾಗ ಟೈಲರ್ ಎಲ್ಲೋ ಅವನ್ಗೆ ಕಾಣಿಸೋದೇ ಇಲ್ಲ. ಟೈಲರ್ ಎಲ್ಲೋದ ಅಂತ ಫೈಟ್ ಕ್ಲಬ್ ನ ಮೆಂಬರ್ಸ್ ಕೂಡ ಹೇಳ್ತಿಲ್ಲ ಟೈಲರ್ ಎಲ್ಲೋದ ಅಂತ. ಯಾಕಂದ್ರೆ ಪ್ರಾಜೆಕ್ಟ್ ಮೇಯಂ ನ ಮೊದಲ ರೂಲ್ ಏನಂದ್ರೆ ನೀವು ಪ್ರಶ್ನೆಗಳನ್ನ ಕೇಳಲ್ಲ. ಇದಕ್ಕೆ ಮೇನ್ ಕ್ಯಾರೆಕ್ಟರ್ ಗೆ ಅರ್ಥ ಆಗ್ತಿಲ್ಲ, ಟೈಲರ್ ಇದ್ಕಿದ್ದಂಗೆ ಎಲ್ಲೋದ. ಮೇನ್ ಕ್ಯಾರೆಕ್ಟರ್ ಒಬ್ಬಂಟಿ ಆಗ್ಬಿಟ್ಟ, ಎಲ್ಲರೂ ಕೂಡ ಮಷಿನ್ಸ್ ನ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ಮೇನ್ ಕ್ಯಾರೆಕ್ಟರ್ ಕ್ವೆಶ್ಚನ್ ಕೇಳುವಾಗೂ ಇಲ್ಲ, ಯಾಕಂದ್ರೆ ಯಾರು ಉತ್ತರನೇ ಕೊಡಲ್ಲ. ಮತ್ತೆ ಪ್ರಾಜೆಕ್ಟ್ ಮೇಯಂ ನಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂತ ಬರೀ ಟೈಲರ್ ಗೆ ಗೊತ್ತಿದೆ. ಅಂಡ್ ಹಾಗೆ ರಾತ್ರಿ ಟೈಮ್ ನಲ್ಲಿ ಮಾರ್ಲಾ ಬರ್ತಾಳೆ. ಮಾರ್ಲಾ ಕೇಳ್ತಾಳೆ, ನಾನು ಕೂಡ ಬರ್ಬೋದಾ ಅಂತ. ಮತ್ತೆ ಇವರೆಲ್ಲ ಯಾರು ಅಂತ ಕೇಳ್ತಾಳೆ. ಮೇನ್ ಕ್ಯಾರೆಕ್ಟರ್ ಹೇಳ್ತಾನೆ, ಟೈಲರ್ ಇಲ್ಲಿ ಇಲ್ಲ, ಅವನು ಹೋಗ್ಬಿಟ್ಟದಾನೆ, ಎಲ್ಲೋಗಿದ್ದಾನೋ ನನಗೂ ಗೊತ್ತಿಲ್ಲ ಅಂತ. ಮತ್ತೆ ಮಾರ್ಲಾಗೆ ಅವ್ನು ಏನ್ ಹೇಳ್ತಾ ಇದ್ದಾನೋ ಅಂತ ಅರ್ಥ ಆಗಲ್ಲ. ಮತ್ತೆ ಅಲ್ಲಿಂದ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಮೇನ್ ಕ್ಯಾರೆಕ್ಟರ್ ಮನೆ ಒಳಗೆ ಬಂದು ನೋಡಿದ್ರೆ ಅಲ್ಲಿ ಬಾಬ್ ನ ಡೆಡ್ ಬಾಡಿ ಬಿದ್ಕೊಂಡಿರುತ್ತೆ. ಮೆಂಬರ್ಸ್ ಅವನನ್ನ ಕರ್ಕೊಂಡು ಬಂದಿದ್ದಾಗಿತ್ತು. ಟೈಲರ್ ಕೊಟ್ಟಿರೋ ಒಂದು ಟಾಸ್ಕ್ ನ ಮಾಡ್ತಿರುವಾಗ ಪೊಲೀಸ್ ಅವನ್ಗೆ ಶೂಟ್ ಮಾಡ್ಬಿಟ್ಟಿದ್ರು. ಸೊ ಬಾಬ್ ಇವಾಗ ಸತ್ತಿದ್ದಾನೆ. ಇಲ್ಲಿರೋ ಮೆಂಬರ್ ಹೇಳ್ತಾನೆ, ನಾವು ಇವನ್ ಬಾಡಿನ ಗಾರ್ಡನ್ ಅಲ್ಲಿ ಹೂತಾಕ್ ಬಿಡ್ಬೇಕು, ಇಲ್ಲದೆ ಎವಿಡೆನ್ಸ್ ಸಿಕ್ಬಿಡುತ್ತೆ ಪೊಲೀಸ್ಗೆ ಅಂತ. ಆದ್ರೆ ಮೇನ್ ಕ್ಯಾರೆಕ್ಟರ್ ತಡಿತಾನೆ, ಇವ್ನು ಯಾವ್ದೋ ಡೆಡ್ ಬಾಡಿ ಅಲ್ಲ, ಮತ್ತೆ ಇವನನ್ನ ನೀವು ಗಾರ್ಡನ್ ಅಲ್ಲಿ ಹೂತಾಕುವಾಗಿಲ್ಲ, ಇವನು ಬಾಬ್ ನನ್ನ ಫ್ರೆಂಡ್, ಮತ್ತೆ ಇವನು ಯಾವ್ದೋ ಎವಿಡೆನ್ಸ್ ಅಲ್ಲ, ಇವನ ಹೆಸರು ರಾಬರ್ಟ್ ಪಾಲ್ಸನ್ ಅಂತ, ನೀವು ಇವನ್ ಜೊತೆ ಈ ರೀತಿ ಮಾಡುವಾಗಿಲ್ಲ, ಇವನ ಸಾವು ನಿಮ್ಮಿಂದ ಆಗಿದ್ದು, ಟೈಲರ್ ಇಂದ ಆಗಿದ್ದು ಅಂತ. ಮತ್ತೆ ನಮ್ಮ ಮೇನ್ ಕ್ಯಾರೆಕ್ಟರ್ ಗೆ ಅಲ್ಲಿಂದ ಕೋಪ ಬಂದು ಸೀದಾ ರೂಮ್ ಗೆ ಹೋಗ್ತಾನೆ. ಅಂಡ್ ಅವನು ಡ್ರಾವರ್ ಅಲ್ಲಿ ನೋಡ್ತಾನೆ ಟೈಲರ್ ನ ಹಳೆ ಟಿಕೆಟ್ಸ್ ನ. ಅಲ್ಲಿ ಅವನಿಗೆ ಗೊತ್ತಾಗುತ್ತೆ ಟೈಲರ್ ಎಲ್ಲೆಲ್ಲಿ ಹೋಗಿರ್ಬೋದು ಅಂತ. ಮತ್ತೆ ಅವನು ಅದೇ ಜಾಗಕ್ಕೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಎಲ್ಲೂ ಟೈಲರ್ ಸಿಗೋದೇ ಇಲ್ಲ. ಮತ್ತೆ ನೋಡಕ್ ಹೋದ್ರೆ ಅಲ್ಲಿ ತುಂಬಾ ಫೈಟ್ ಕ್ಲಬ್ ನ ಮೆಂಬರ್ಸ್ ಕೂಡ ಇದ್ದಾರೆ. ಟೈಲರ್ ಅಂತೂ ಪೂರ್ತಿ ಸಿಟಿಯಲ್ಲೇ ತನ್ನ ಫ್ರಾಂಚೈಸ್ ನ ಇಡ್ತಾ ಇದ್ದಾನೆ. ಎಲ್ಲಾ ಕಡೆ ಫೈಟ್ ಕ್ಲಬ್ ನ ಮೆಂಬರ್ಸ್ ಕಾಣಿಸೋದು. ಆದ್ರೆ ಯಾರು ಕೂಡ ಟೈಲರ್ ಡರ್ಡನ್ ನ ಇನ್ಫಾರ್ಮೇಶನ್ ಕೊಡ್ತಿಲ್ಲ. ಅವನು ಎಲ್ಲೋಗಿದ್ದಾನೆ ಏನಾಗಿದ್ದಾನೆ ಅಂತಾನು ಹೇಳ್ತಾ ಇಲ್ಲ. ನಮ್ಮ ಮೇನ್ ಕ್ಯಾರೆಕ್ಟರ್ ಗೆ ಅನ್ಸ್ತಾ ಇದೆ ಅವನು ಈ ಜಾಗಗಳಿಗೆಲ್ಲ ಆಲ್ರೆಡಿ ಬಂದಾಗಿದೆ, ಅವನು ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಾಗಿದೆ. ಅವನಿಗೆ ಡಿಜಾವು ಫೀಲ್ ಆಗ್ತಾ ಇದೆ ಗುರು. ಮತ್ತೆ ಅವನು ಲಾಸ್ ಆಂಜಲಸ್ ನ ಹೋಟೆಲ್ ನಲ್ಲೂ ಕೂಡ ಒಬ್ಬವನ ಹತ್ರ ಕೇಳ್ತಾನೆ. ಆದ್ರೆ ವೇಟರ್ ಹೇಳ್ತಾನೆ ಏನಂದ್ರೆ ನೀವು ಆಲ್ರೆಡಿ ಇಲ್ಲಿ ಬಂದಾಗಿದೆ, ಹಿಂದಿನ ಗುರುವಾರ ನೀವು ಇಲ್ಲೇ ಇದ್ರಿ, ಇದೇ ಜಾಗದಲ್ಲಿ ಇದ್ರಿ, ಮತ್ತೆ ಕೇಳ್ತಾ ಇದ್ರಿ ಸೆಕ್ಯೂರಿಟಿ ಹೇಗಿದೆ ಅಂತ. ಆದ್ರೆ ಮೇನ್ ಕ್ಯಾರೆಕ್ಟರ್ ಗಂತೂ ಇದೇನು ಅರ್ಥ ಆಗ್ತಿಲ್ಲ ಗುರು, ಅವ್ನು ಯಾವತ್ತೂ ಇಲ್ಲಿ ಬಂದೇ ಇಲ್ಲ, ಇವಾಗ ಫಸ್ಟ್ ಟೈಮ್ ಬಂದಿರೋದು. ಮತ್ತೆ ಅವನು ಈ ವೇಟರ್ ಹತ್ರ ಕೇಳ್ತಾನೆ, ನಾನು ಯಾರು ಅಂತ ಹೇಳು, ನಿಂಗೆ ನನ್ ಬಗ್ಗೆ ಹೇಗೆ ಗೊತ್ತು ಅಂತ. ಅಂಡ್ ಇವನು ಹೇಳ್ತಾನೆ, ನೀವು ಮಿಸ್ಟರ್ ಡರ್ಡನ್, ಟೈಲರ್ ಡರ್ಡನ್ ಅಂತ. ವೇಟ್ ವಾಟ್, ಏನ್ ನಡೀತಾ ಇದೆ ಗುರು? ಮತ್ತೆ ಅವ್ನು ಸೀದಾ ತನ್ನ ರೂಮ್ ಗೆ ಬರ್ತಾನೆ. ಮತ್ತೆ ಅವನು ಸೀದಾ ಮಾರ್ಲಾಗೆ ಕಾಲ್ ಮಾಡ್ತಾನೆ ಅಂಡ್ ಕೇಳ್ತಾನೆ, ನನ್ನ ಹೆಸರು ಏನು ಅಂತ. ಮಾರ್ಲಾ ಹೇಳ್ತಾಳೆ, ಯಾಕೆ ಇಂತ ಕ್ವೆಶ್ಚನ್ಸ್ ನ ಕೇಳ್ತಾ ಇದೀಯಾ, ನಿನ್ ಹೆಸರು ಟೈಲರ್ ಅಂತ. ಮೇನ್ ಕ್ಯಾರೆಕ್ಟರ್ ಗಂತೂ ಶಾಕ್ ಆಗತ್ತೆ ಗುರು. ಮತ್ತೆ ಹಿಂದ್ಗಡೆ ಟೈಲರ್ ಹೇಳ್ತಾನೆ, ನೀನು ನಿನ್ನ ಪ್ರಾಮಿಸ್ ನ ಹೊಡೆದ್ಬಿಟ್ಟ ಅಂತ. ಅಂಡ್ ಅಲ್ಲಿ ಹಿಂದ್ಗಡೆ ಮೇನ್ ಕ್ಯಾರೆಕ್ಟರ್ ನೋಡಿದಾಗ ಟೈಲರ್ ಇರ್ತಾನೆ. ಮೇನ್ ಕ್ಯಾರೆಕ್ಟರ್ ಸೀದಾ ಕೇಳ್ತಾನೆ, ನೀನ್ ಯಾಕೆ, ಜನ ಯಾಕೆ ನಿನ್ನನ್ನ ನಾನು ಅಂತ ಅನ್ಕೊಂಡಿದ್ದಾರೆ ಅಥವಾ ನನ್ನನ್ನ ನೀನು ಅಂತ ಅನ್ಕೊಂಡಿದ್ದಾರೆ. ಟೈಲರ್ ಹೇಳ್ತಾನೆ, ಹೇಳು ಯಾಕೆ ಹಿಂಗಾಗ್ತಿದೆ, ಜನ ಯಾಕೆ ನಿನ್ನನ್ನ ನಾನು ಅಂತ ಅನ್ಕೊಳ್ತಿದ್ದಾರೆ, ಯಾಕಂದ್ರೆ ನಿನ್ಗೆ ಗೊತ್ತು. ಮತ್ತೆ ಗಾಯ್ಸ್ ನಮ್ಗೆ ಗೊತ್ತಾಗುತ್ತೆ ಏನಂದ್ರೆ ಇಷ್ಟೆಲ್ಲ ಮಾಡಿದ್ದು, ಇಷ್ಟೆಲ್ಲ ಆಗ್ತಾ ಇರೋದು ನಮ್ಮ ಮೇನ್ ಕ್ಯಾರೆಕ್ಟರ್ ಇಂದಾನೆ. ಮತ್ತೆ ಅವನ ಹೆಸರೇ ಟೈಲರ್ ಡರ್ಡನ್. ಅಂದ್ರೆ ಟೈಲರ್ ಡರ್ಡನ್ ಮತ್ತೆ ಇವನು ಇಬ್ರು ಒಂದೇ ಗುರು. ಫೈಟ್ ಕ್ಲಬ್ ನ ಸ್ಥಾಪನೆ ಮಾಡಿದ್ದು, ಕಮಿಷನರ್ ಅನ್ನ ಹೆದರಿಸಿದ್ದು, ಹಾಗೆ ಅವನ ಕೈನ ಸುಟ್ಟಿದ್ದು, ಇವೆಲ್ಲ ಅವನೇ ಮಾಡ್ಕೊಂಡಿರೋದು. ಅವನೇ ಟೈಲರ್ ಡರ್ಡನ್. ಟೈಲರ್ ಹೇಳ್ತಾನೆ, ನೀನು ನಿನ್ನ ಜೀವನದಿಂದ ತುಂಬಾನೇ ಫ್ರಸ್ಟ್ರೇಟ್ ಆಗಿದ್ದೆ, ಮತ್ತೆ ನೀನೇನಾಗಬೇಕು ಅಂತ ಅನ್ಕೊಂಡಿದ್ಯಾ, ನೀನೇನಾಗಬಹುದಿತ್ತು ಅದು ನಾನೇ. ಮೇನ್ ಕ್ಯಾರೆಕ್ಟರ್ಗೆ ಇದನ್ನ ನಂಬೋಕಾಗ್ತಿಲ್ಲ. ಟೈಲರ್ ಹೇಳ್ತಾನೆ, ಜನರು ಇದನ್ನ ಯಾವತ್ತೂ ಮಾಡ್ತಾನೆ ಇರ್ತಾರೆ, ಅವರು ತಮ್ಮ ಜೊತೆನೆ ಮಾತಾಡ್ತಾರೆ, ತಾನು ಹೇಗಾಗ್ಬೇಕಿತ್ತು ಅಂತ ಯೋಚನೆ ಮಾಡ್ತಾರೆ, ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತಾರೆ. ಆದ್ರೆ ನೀನೊಬ್ಬ ಮಾತ್ರ ನಿನ್ನನ್ನ ನೀನು ನೋಡ್ಕೊಂಡಿದ್ದು, ಅಂದ್ರೆ ನನ್ನನ್ನ ನೀನೇ ಇಷ್ಟೆಲ್ಲ ಮಾಡಿದ್ದು, ಫೈಟ್ ಕ್ಲಬ್ ನು ಕೂಡ ನೀನೇ ತಂದಿದ್ದು, ಮತ್ತೆ ನೀನೇ ಸೋಪ್ ನ ಮಾಡ್ತಾ ಇದ್ದಿದ್ದು, ಯಾಕಂದ್ರೆ ನೀನು ಬೆಳಿಗ್ಗೆ ಟೈಮ್ ನಲ್ಲಿ ಜಾಬ್ ಗೆ ಹೋಗ್ತಾ ಇದ್ಯಾ ಅಂಡ್ ರಾತ್ರಿ ಟೈಮ್ ಅಲ್ಲಿ ಎಚ್ಚರ ಇರ್ತಿದ್ದೆ, ಮತ್ತೆ ನೀನೇ ಮಾಡ್ಲ ಜೊತೆ ಹಾಗೆ ಮಾಡಿದ್ದು. ಅಂಡ್ ಮೇನ್ ಕ್ಯಾರೆಕ್ಟರ್ ಅಲ್ಲೇ ಪ್ರಜ್ಞೆ ತಪ್ಪೋಗ್ಬಿಡ್ತಾನೆ. ಮತ್ತೆ ಎಚ್ಚರ ಆಯ್ತಾನೆ ಸ್ವಲ್ಪ ಹೊತ್ತಿನ ಬಳಿಕ. ಅಂಡ್ ಹಾಗೆ ಅವನು ಆ ಬಿಲ್ಡಿಂಗ್ ನಿಂದ ಆಚೆ ಹೋಗ್ತಾನೆ. ಮತ್ತೆ ಅವನು ಸೀದಾ ಟೈಲರ್ ನ ಮನೆಗೆ ಬರ್ತಾನೆ, ಅಂದ್ರೆ ಅವನದೇ ಮನೆಗೆ ಆಫ್ ಕೋರ್ಸ್. ಆದ್ರೆ ಅವನ್ಗೆ ಇವಾಗ ಮತ್ತೆ ಡಿಜಾವ್ ಆಗ್ತಾ ಇದೆ. ಅವನ್ಗೆ ಅನ್ಸ್ತಾ ಇದೆ ಅವನು ಸಮಯದ ಹಿಂದೆ ಹೋಗ್ಬಿಟ್ಟಿದ್ದಾನೆ. ಮತ್ತೆ ಅವನ್ಗೆ ಪ್ರತಿದಿನ ಹೊಸ ಹೊಸ ಕಾಲ್ಸ್ ಬರ್ತಾ ಇರುತ್ತೆ, ಅಂದ್ರೆ ಮುಂದೆ ಏನ್ ಆಗ್ಬೇಕಿತ್ತು ಅವೆಲ್ಲ ಇವಾಗ ಅವನ್ಗೆ ಗೊತ್ತಾಗ್ತಾ ಇದೆ. ಅವನಿಗೆ ಡಿಜಾವ್
ಆಗ್ತಾ ಇದೆ. ಅವನು ಮೊದ್ಲೇ ಮತ್ತೆ ಏನೇನ್ ಪ್ರಾಬ್ಲಮ್ ಆಗ್ಬೇಕಿತ್ತು ಅದನ್ನ ತಡೆಯೋಕೆ ಟ್ರೈ ಮಾಡ್ತಾ ಇದ್ದಾನೆ. ಅಂದ್ರೆ ಅವನು ಸಮಯದ ಹಿಂದೆ ಹೋಗಿದ್ದಾನೆ ಅನ್ಸುತ್ತೆ. ಮತ್ತೆ ಮೇನ್ ಕ್ಯಾರೆಕ್ಟರ್ ಸೀದಾ ಬರ್ತಾನೆ ಮಾರ್ಲನ ಹತ್ರ. ಮಾರ್ಲಾಗೆ ಅವನ ಮೇಲೆ ತುಂಬಾನೇ ಕೋಪ ಬಂದಿದೆ, ಯಾಕಂದ್ರೆ ಅವನು ವಿಚಿತ್ರವಾಗಿ ಆಡ್ತಾ ಇದ್ದಾನೆ. ಬಟ್ ಆದ್ರೂ ಕೂಡ ಮಾರ್ಲಾಗೆ ಅವನು ಎಕ್ಸ್ಪ್ಲೇನ್ ಮಾಡ್ತಾನೆ ಏನೇನ್ ನಡೀತಾ ಇದೆ ಅಂತ. ಅವ್ನು ಹೇಳ್ತಾನೆ, ಸದ್ಯಕ್ಕೆ ನೀನು ಸೇಫ್ ಆಗಿಲ್ಲ. ಈ ಫೈಟ್ ಕ್ಲಬ್ ನ ಮೆಂಬರ್ಸ್ ಅಲ್ಲ, ಈ ಪ್ರಾಜೆಕ್ಟ್ ಮೇಹಮ್ ನ ಮೆಂಬರ್ಸ್ ಅಲ್ಲ ನಿನ್ನ ಒಂದು ಥ್ರೆಟ್ ಅಂತ ಅನ್ಕೊಂಡಿದ್ದಾರೆ. ಯಾಕಂದ್ರೆ ನಿನ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿದೆಯಲ್ಲ, ಅದಕ್ಕೆ ಹೀಗಾಗಿ ನೀನು ಯಾವ್ದಾದ್ರು ಒಂದು ಸೇಫ್ ಸಿಟಿಗೆ ಹೋಗಿರ್ಬೇಕು. ಮೇಜರ್ ಸಿಟಿಗೆ ಹೋಗ್ಲೇಬೇಡ, ಅಲ್ಲಿ ಫೈಟ್ ಕ್ಲಬ್ ನ ಮೆಂಬರ್ಸ್ ಎಲ್ಲ ಇದ್ದಾರೆ. ಈ ರೆಸ್ಟೋರೆಂಟ್ ನಲ್ಲೂ ಕೂಡ ಫೈಟ್ ಕ್ಲಬ್ ನ ಮೆಂಬರ್ಸ್ ಇರೋದು, ವೈಟರ್ಸ್ ಇರೋದು ಅಂತ ಅವನು ಹೇಗೋ ಮಾರ್ಲಾಗೆ ಕನ್ವಿನ್ಸ್ ಮಾಡ್ದ. ಮತ್ತೆ ಅವಳನ್ನ ಒಂದು ಬಸ್ ನಲ್ಲಿ ಹತ್ತಿಸ್ತಾನೆ. ಸೊ ಇವಾಗ ಟೈಲರ್ ಸೀದಾ ಬರ್ತಾನೆ ಡಿಟೆಕ್ಟಿವ್ ಬ್ಯೂರೋಗೆ. ಮತ್ತೆ ಅವ್ರ ಹತ್ರ ಹೇಳ್ತಾನೆ ಏನಂದ್ರೆ ಮೆಟ್ರೋಪಾಲಿಟನ್ ಏರಿಯಾದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮೆಂಬರ್ಸ್ ಇದ್ದಾರೆ. ಮತ್ತೆ ಹಾಗೆ ಅವನು ಟೈಲರ್ ನ ಮನೆ ಅಡ್ರೆಸ್ ಹಾಗೆ ಸ್ಟ್ರೀಟ್ ನಂಬರ್ ಕೂಡ ಕೊಡ್ತಾನೆ. ಅಲ್ಲಿನ ಬೇಸ್ಮೆಂಟ್ ಅಲ್ಲಿ ನಿಮ್ಗೆ ಬಾತ್ ಟಬ್ ಗಳು ಸಿಗುತ್ತೆ, ಯಾಕಂದ್ರೆ ಅಲ್ಲಿ ಲಾರ್ಜ್ ಕ್ವಾಂಟಿಟಿ ನಲ್ಲಿ ನೈಟ್ರೋಗ್ಲಿಸರಿನ್ ನ ಇಟ್ಟಿದ್ದೀವಿ. ಮತ್ತೆ ಅವೆಲ್ಲ ಮೇ ಬಿ ಮಾಡ್ತಾ ಇರೋದು ಹೆಡ್ ಕ್ವಾರ್ಟರ್ಸ್, ಕ್ರೆಡಿಟ್ ಕಾರ್ಡ್ಸ್ ನ ಡಿಸ್ಟ್ರಾಯ್ ಮಾಡೋಕೆ, ಹಾಗೆ TRW ಕಂಪನೀಸ್ ನ ಡಿಸ್ಟ್ರಾಯ್ ಮಾಡೋಕೆ. ಟೈಲರ್ ಹೇಳ್ತಾನೆ, ಒಂದ್ ವೇಳೆ ನೀವು ಡೆಬ್ಟ್ ರೆಕಾರ್ಡ್ಸ್ ನೆಲ್ಲ ಇರೇಸ್ ಮಾಡ್ಬಿಟ್ರೆ ನಾವೆಲ್ಲ ಝೀರೋಗೆ ಹೋಗ್ತೀವಿ. ಅಂದ್ರೆ ಯಾವ್ದೇ ಕ್ರೆಡಿಟ್ ಅಥವಾ ಡೆಬಿಟ್ ರೆಕಾರ್ಡ್ಸ್ ಇರಲ್ಲ, ಲೋನ್ಸ್ ಇರಲ್ಲ, ಏನು ಇರಲ್ಲ. ಡಿಟೆಕ್ಟಿವ್ ಹೇಳ್ತಾನೆ, ಸರಿ ಹಾಗಿದ್ರೆ ನಾನು ಒಂದು ಕಾಲ್ ಮಾಡ್ಕೊಂಡು ಬರ್ತೀನಿ ಅಂತ. ಮತ್ತೆ ಇಲ್ಲಿ ನೋಡಕ್ ಹೋದ್ರೆ ಈ ರೂಮ್ ನಲ್ಲಿರೋ ಬಾಕಿ ಮೆಂಬರ್ಸ್ ಇದ್ರಲ್ಲ ಡಿಟೆಕ್ಟಿವ್ಸ್, ಅವರೆಲ್ಲರೂ ಪ್ರಾಜೆಕ್ಟ್ ಮೇಹಮ್ ನ ಮೆಂಬರ್ಸ್ ಆಗಿದ್ರು. ಮತ್ತೆ ಅವರು ಅವನನ್ನ ಹಿಡ್ಕೊಂಡ್ ಬಿಡ್ತಾರೆ. ಯಾಕಂದ್ರೆ ಟೈಲರ್ ಹೇಳಿದ, ಒಂದ್ ವೇಳೆ ಪ್ರಾಜೆಕ್ಟ್ ಮೇಹಮ್ ನಲ್ಲಿ ಯಾರಾದ್ರೂ ಇಂಟರ್ಫಿಯರ್ ಮಾಡಿದ್ರೆ ಅವನ ಬಾಸ್ ನ ತೆಗ್ದ್ಬಿಡಿ ಅಂತ. ಬಟ್ ವೇಟ್ ಗುರು, ನಾನು ಟೈಲರ್ ಅಂದ್ಮೇಲೆ ನೀವು ನನ್ನ ಆರ್ಡರ್ ನ ಫಾಲೋ ಮಾಡಿ ನನ್ನ ಬಿಟ್ಬಿಡಿ, ಪ್ರಾಜೆಕ್ಟ್ ನ ಬಿಟ್ಬಿಡಿ ಅಂತ. ಅದು ಇವ್ರು ಹೇಳ್ತಾರೆ, ನಮಗ್ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರಾ ಅಂತ, ಹೀಗಾಗಿ ನೀವು ನಮ್ಗೆ ಹೇಳಿಟ್ಟಿದ್ರ. ಒಂದ್ ವೇಳೆ ಹೀಗೆ ನೀವು ಹೇಳಿದ್ರು ಕೂಡ ನಿಮ್ಮನ್ನ ನಾವು ಹಾಗೆ ಮಾಡೋಕ್ ಬಿಡ್ಬಾರ್ದು ಅಂತ. ಏನ್ ಗುರು ಇದು ಟ್ವಿಸ್ಟ್? ಓಕೆ, ಸೊ ಇವಾಗ ಟೈಲರ್ ಒಂದು ಗನ್ನ ಹಿಡ್ಕೊಳ್ತಾನೆ. ಮತ್ತೆ ಅವ್ರನ್ನೆಲ್ಲ ಹೆದರಿಸಿ ಆಚೆ ಹೋಗ್ಬಿಡ್ತಾನೆ ಪ್ಯಾಂಟ್ ಇಲ್ದೆ. ಮತ್ತೆ ಟೈಲರ್ ಸೀದಾ ಓಡ್ತಾ ಈ ಬಿಲ್ಡಿಂಗ್ ಗೆ ಬರ್ತಾನೆ. ಮತ್ತೆ ಅವನು ಈ ವ್ಯಾನ್ ನಲ್ಲಿರೋ ಬಾಂಬ್ ನ ಅಂದ್ರೆ ಎಕ್ಸ್ಪ್ಲೋಸಿವ್ಸ್ ನ ಡಿಸೇಬಲ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾನೆ. ಆದ್ರೆ ಒಂಚೂರು ಮಿಸ್ಟೇಕ್ ಆದ್ರೂ ಕೂಡ ಅಲ್ಲೇ ಬ್ಲಾಸ್ಟ್ ಆಗ್ಬಿಡುತ್ತೆ. ಅವನ ಹಿಂದ್ಗಡೆ ಟೈಲರ್ ಬಂದು ನಗಾಡ್ತಾ ಇದ್ದಾನೆ. ಅಂದ್ರೆ ಅವನು ಅವನನ್ನೇ ನೋಡ್ತಾ ಇದ್ದಾನೆ. ಗುರು, ನನ್ಗೆ ಇದನ್ನ ಎಕ್ಸ್ಪ್ಲೇನ್ ಮಾಡೋಕೆ ತಲೆ ಹಾಳಾಗ್ತಾ ಇದೆ ಗುರು. ಹಿಂದ್ಗಡೆ ಇರೋ ಟೈಲರ್ ಹೇಳ್ತಾನೆ, ಇನ್ನೂ 10 ಬಾಂಬ್ ಗಳಿವೆ, ಹಾಗೆ 10 ಬಿಲ್ಡಿಂಗ್ ಗಳಿವೆ, ನೀನ್ ಅವೆಲ್ಲದನ್ನು ಹೇಗೆ ಡಿಸೇಬಲ್ ಮಾಡ್ತೀಯ ಅಂತ. ಇನ್ನೊಂದು ಟೈಲರ್ ಕೇಳ್ತಾನೆ, ಪ್ರಾಜೆಕ್ಟ್ ಮೇಹಮ್ ಏನು ಜನರನ್ನ ಕೊಲೆ ಮಾಡೋದಾಗಿತ್ತ ಅಂತ. ಆದ್ರೆ ಟೈಲರ್ ಹೇಳ್ತಾನೆ ಏನಂದ್ರೆ, ನೋ ಯಾರು ಇಲ್ಲ ಅಲ್ಲಿ, ಆ ಬಿಲ್ಡಿಂಗ್ ಪೂರ್ತಿ ಖಾಲಿ ಹಾಕೊಂಡಿದೆ. ಅದು ಆ ಬಿಲ್ಡಿಂಗ್ ಗಳು ಡಿಸ್ಟ್ರಾಯ್ ಆದ್ರೂ ಕೂಡ ಯಾರಿಗೂ ಏನು ಪೆಟ್ಟಾಗಲ್ಲ. ಇನ್ನೊಬ್ಬ ಟೈಲರ್ ಹೇಳ್ತಾನೆ, ನಿನ್ನಿಂದಾಗಿ ಬಾಬ್ ಸತ್ತೋದ ಅಂತ. ಆದ್ರೆ ಈ ಟೈಲರ್ ಹೇಳ್ತಾನೆ, ಒಂದು ಆಮ್ಲೆಟ್ ಮಾಡೋಕೆ ಸ್ವಲ್ಪ ಮೊಟ್ಟೆಗಳನ್ನಂತೂ ಹೊಡಿಲೇಬೇಕು ಅಂತ. ಮತ್ತೆ ಟೈಲರ್ ಫೈನಲಿ ಟೈಮ್ ನ ಸ್ಟಾಪ್ ಮಾಡ್ಬಿಡ್ತಾನೆ. ಈ ಟೈಲರ್ ಅಂತೂ ಮತ್ತೊಬ್ಬ ಟೈಲರ್ ನ ಹೊಡಿತಾ ಇದ್ದಾನೆ. ಇವನು ಗನ್ನ ಪಾಯಿಂಟ್ ಮಾಡ್ತಾನೆ, ಆದ್ರೂ ಕೂಡ ಅವನು ಸ್ಟಾಪ್ ಆಗ್ತಾ ಇಲ್ಲ. ಶೂಟ್ ಮಾಡಿದ್ರು ಕೂಡ ತಾಗ್ತಾ ಇಲ್ಲ, ಯಾಕಂದ್ರೆ ಈ ಟೈಲರ್ ಇಲ್ವೇ ಇಲ್ಲ ಗುರು. ಸಿಸಿ ಕ್ಯಾಮ್ರಾಗೆ ಕನೆಕ್ಟ್ ಆಗಿರೋ ಮಾನಿಟರ್ ಅಲ್ಲಿ ನೀವು ನೋಡಬಹುದು ಹೇಗೆ ನಮ್ಮ ಮೇನ್ ಕ್ಯಾರೆಕ್ಟರ್ ಅಂದ್ರೆ ಟೈಲರ್ ತನ್ನನ್ನೇ ಹೊಡ್ಕೊಳ್ತಾ ಇದ್ದಾನೆ. ಮತ್ತೆ ಮೆಟ್ಟಿಲುಗಳಿಂದ ಕೆಳಗೆ ಬೀಳ್ಸ್ಕೊಳ್ತಾನೆ. ಅಂಡ್ ಹಾಗೆ ಸೀನ್ ಕಟ್ ಆಗುತ್ತೆ. ಸ್ವಲ್ಪ ಹೊತ್ತಿನ ಬಳಿಕ ನಾವಿಲ್ಲಿ ನೋಡ್ತೀವಿ ಇಬ್ರು ಟೈಲರ್ ನ. ಅವನು ಗನ್ ಪಾಯಿಂಟ್ ಮಾಡಿಟ್ಟಿದ್ದಾನೆ. ಮತ್ತೆ ಹೇಳ್ತಾನೆ, 3 ನಿಮಿಷ ಇರೋದು, ಮತ್ತೆ ಎಲ್ಲ ಬಿಲ್ಡಿಂಗ್ ಅಲ್ಲೂ ಇವಾಗ ಡಿಸ್ಟ್ರಾಯ್ ಆಗುತ್ತೆ. ಕ್ರೆಡಿಟ್ ಕಾರ್ಡ್ ಕಂಪನೀಸ್ ಹಾಗೆ TRW ಬಿಲ್ಡಿಂಗ್ಸ್ ಎಲ್ಲ ಹೋಗ್ಬಿಡುತ್ತೆ. ಜನರೆಲ್ಲ ಸ್ವತಂತ್ರ ಆಗ್ತಾರೆ. ಎಲ್ಲ 0 ಇಂದ ಸ್ಟಾರ್ಟ್ ಆಗುತ್ತೆ. ಟೈಲರ್ ಕೇಳ್ತಾನೆ, ನೀನ್ ಯಾಕೆ ಇವೆಲ್ಲ ಮಾಡ್ತಾ ಇದ್ಯಾ? ಟೈಲರ್ ಹೇಳ್ತಾನೆ, ಕಮ್ ಆನ್ ಮ್ಯಾನ್, ನಾವು ಏನೇನು ಅಚೀವ್ ಮಾಡಿದೀವಿ, ಏನೇನು ಅಕಾಂಪ್ಲಿಷ್ ಮಾಡಿದೀವಿ. ನಾವು ನಮ್ಮ ಮುಂದೆನೆ ಈ ಬಿಲ್ಡಿಂಗ್ ಗಳು ಡಿಸ್ಟ್ರಾಯ್ ಆಗೋದನ್ನ ನೋಡ್ತೀವಿ. ಎಲ್ಲ 0ಗೆ ಬಂದ್ಬಿಡುತ್ತೆ. ಎಲ್ಲರೂ ಸ್ವತಂತ್ರರಾಗ್ತಾರೆ ಡೆಬ್ಟ್ ರೆಕಾರ್ಡ್ ಮತ್ತೆ ಲೋನ್ ಗಳಿಂದ. ಹಾಗೆ ನಾವು ನೋಡ್ತೀವಿ ಎಕಾನಮಿಕ್ ಇಕ್ವಿಲಿಬ್ರಿಯಂ ನ. ಮತ್ತೆ ಟೈಲರ್ ಹೊರಗಡೆ ಕಾಣ್ತಾನೆ, ಅಲ್ಲಿ ಒಂದು ಬಸ್ ಬರ್ತಾ ಇದೆ. ಮತ್ತೆ ಅದು ಸೇಮ್ ಬಸ್ ಆಗಿತ್ತು ಯಾವಾಗ ಅವನು ಮಾರ್ಲನ ಬಸ್ಗೆ ಹತ್ತಿಸಿದ್ನೋ ಆಗ. ಅಂದ್ರೆ ಮಾರ್ಲ ಇಲ್ಲಿ ಬರ್ತಾ ಇದ್ದಾಳೆ. ಟೈಲರ್ ಕೇಳ್ತಾನೆ, ನೀನೊಂದು ಭ್ರಮೆ ಆಗಿದ್ಯಾ, ನಂದೇ ಭ್ರಮೆ ಆಗಿದ್ಯಾ, ನೀನ್ ಯಾಕೆ ಹೋಗ್ತಾ ಇಲ್ಲ, ನಾನೇನ್ ಮಾಡ್ಲಿ ನಿನ್ನ ಹೋಗ್ಸೋಕೆ ಅಂತ. ಟೈಲರ್ ಹೇಳ್ತಾನೆ, ನನ್ಗೇನ್ ಗೊತ್ತು, ಅದು ನಿಂದೆ ತಪ್ಪು, ನೀನೆ ನನ್ನ ಕ್ರಿಯೇಟ್ ಮಾಡಿದ್ದು, ನನ್ಗೆ ಯಾವ್ದು ಆಲ್ಟರ್ ಈಗೋ ಇಲ್ಲ, ನೀನು ನಿನ್ನ ಆಲ್ಟರ್ ಈಗೋ ಇಂದ ನಿನ್ನ ಕ್ರಿಯೇಟ್ ಮಾಡಿದ್ದು, ನನ್ನಿಂದ ಅಲ್ಲ ಅಂತ. ಟೈಲರ್ ಹೇಳ್ತಾನೆ, ಇವೆಲ್ಲ ನಿಲ್ಸು, ಇವೆಲ್ಲ ಜಾಸ್ತಿನೇ ಆಯ್ತು ಅಂತ. ಅರೆ ಮತ್ತೊಬ್ಬ ಟೈಲರ್ ಹೇಳ್ತಾನೆ, ಯಾಕೆ ನೀನು ಅದೇ ಜಾಬ್ಗೆ ಹೋಗ್ತೀಯಾ, ಅದೇ ರೂಮ್ ನಲ್ಲಿ ಇರ್ತೀಯಾ, ಅದೇ ಜೀವನನ ಬದುಕಬೇಕು ಅಂತ ಇದೆಯಾ, ನಾನಂತೂ ಹಾಗೆಲ್ಲ ಮಾಡಕ್ಕಾಗಲ್ಲ ಅಂತ. ಬಟ್ ವೇಟ್, ಟೈಲರ್ಗೆ ಏನೋ ನೆನಪಾಗುತ್ತೆ. ಟೈಲರ್ಗೆ ರಿಯಲೈಸ್ ಆಗುತ್ತೆ. ಸೊ ಟೈಲರ್ ನ ಕೈಯಲ್ಲಿರೋ ಗನ್ ಬದಲಾಗಿ ಇನ್ನೊಬ್ಬ ಟೈಲರ್ ನ ಕೈಯಲ್ಲಿರೋ ಗನ್ ಆಗಿದೆ. ಅಂದ್ರೆ ನಮ್ಮ ಮೈನ್ ಕ್ಯಾರೆಕ್ಟರ್ ಹತ್ರ ಇರೋದು. ಸೊ ಅವನು ತನ್ಗೆನೆ ಗನ್ ಪಾಯಿಂಟ್ ಮಾಡ್ಕೊಳ್ತಾನೆ. ನಾನ್ ನಿನ್ಗೆ ಅಟ್ಯಾಕ್ ಮಾಡೋಕ್ಕಾಗಲ್ಲ, ಆದ್ರೆ ನಾನ್ ನನ್ಗೆ ಅಟ್ಯಾಕ್ ಮಾಡ್ಕೊಳ್ಬಹುದು, ಇದರಿಂದಾಗಿ ನಿನ್ಗೂ ಕೂಡ ಎಫೆಕ್ಟ್ ಆಗುತ್ತೆ, ಮತ್ತೆ ನೀನು ಹೋಗ್ಬಿಡ್ತೀಯ ಅಂತ. ಟೈಲರ್ ಹೇಳ್ತಾನೆ, ನಾವಿಬ್ರು ಫ್ರೆಂಡ್ಸ್ ಅಲ್ವಾ, ನೀನು ನನ್ನ ಕೊಂದ್ಬಿಡ್ತೀಯ ಅಂತ. ಮತ್ತೆ ಟೈಲರ್ ಹೇಳ್ತಾನೆ, ಮತ್ತೆ ಟೈಲರ್ ಗನ್ ನ ಪಾಯಿಂಟ್ ಮಾಡ್ತಾನೆ. ಅಂಡ್ ಹಾಗೆ ಶೂಟ್ ಮಾಡ್ಕೊಂಡ್ ಬಿಡ್ತಾನೆ ಗುರು. ಮತ್ತೆ ಅವನು ಕೆಳಗಡೆ ಕುರ್ಚಿ ಮೇಲೆ ಬೀಳ್ತಾನೆ. ಅಂಡ್ ಹಾಗೆ ಇನ್ನೊಬ್ಬ ಟೈಲರ್ ಹೋದ. ಅಫ್ಕೋರ್ಸ್ ಅವನು ಒಬ್ಬ ಭ್ರಮೆ ಆಗಿದ್ದ, ಹೀಗಾಗಿ ಅವನು ಹೋಗ್ಬಿಟ್ಟ, ಸತ್ ಬಿಟ್ಟ ಅವನು. ಮತ್ತೆ ಅಲ್ಲಿಗೆ ಮಾರ್ಲಾ ಬಂದ್ಬಿಡ್ತಾಳೆ. ಮಾರ್ಲಾ ಬೈತಾಳೆ, ನಿನ್ಗೆ ಯಾರು ಶೂಟ್ ಮಾಡಿದ್ದು, ಇದೆಲ್ಲ ಏನ್ ಮಾಡ್ಕೊಳ್ತಾ ಇದೀಯ ಅಂತ. ಆದ್ರೆ ಟೈಲರ್ ಹೇಳ್ತಾನೆ, ಮಾರ್ಲಾ ನನ್ನನ್ನ ಕೇಳು, ನನ್ಗೆ ಏನೂ ಆಗಿಲ್ಲ, ನಾನು ಸರಿ ಇದ್ದೀನಿ ಅಂತ. ಮತ್ತೆ ಹಾಗೆ ಅಲ್ಲಿಗೆ ಎಲ್ಲಾ ಬಿಲ್ಡಿಂಗ್ ಗಳು ಬ್ಲಾಸ್ಟ್ ಆಗ್ತಾ ಇವೆ ಗುರು. ಅಂಡ್ ಟೈಲರ್ ಹೇಳ್ತಾನೆ, ಈ ಹೊಸ ಜೀವನವನ್ನ ಈ 0 ಇಂದ ನಾವು ಸ್ಟಾರ್ಟ್ ಮಾಡೋಣ, ಇದು ಒಂದು ಪ್ರಾರಂಭ ಆಗಿದೆ. ಹಾಗೆ ಹೇಳಿ ಅವರಿಬ್ರು ಕೈನ ಹಿಡ್ಕೊಳ್ತಾರೆ. ಅಂಡ್ ಸೊ ಈ ಮೂವಿ ಮುಗೀತು ಗುರು.
ನಿಮ್ಗೆ ಹೇಗನ್ಸು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕಮೆಂಟ್ ಸೆಕ್ಷನ್ ನ ಡ್ರ್ಯಾಗ್ ಮಾಡಿದ್ರೆ ನಿಮ್ಗೆ ಹೈಪ್ ಬಟನ್ ಸಿಗುತ್ತೆ. 3 ಸಲ ವಿಡಿಯೋನ ಹೈಪ್ ಮಾಡಿ ಒಂದ್ ವೇಳೆ ಸಪೋರ್ಟ್ ಮಾಡ್ಬೇಕಂತ ಇದ್ರೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಗಾಯ್ಸ್. ಮತ್ತೆ ಯಾವ್ದಾದ್ರು ಮೂವಿನ ಎಕ್ಸ್ಪ್ಲೇನ್ ಮಾಡೋದಿದ್ರೆ ಕಮೆಂಟ್ ಮಾಡಿ, ಮತ್ತೆ ನಮ್ಮ ಬೇರೆ ವಿಡಿಯೋಸ್ನು ಕೂಡ ನೋಡಿ. First rule of Fight Club is you do not talk about Fight Club. Second rule of Fight Club is you do not talk about Fight Club.